ನಾನು ಹುಟ್ಟಿರ್ತಕ್ಕಂಥ ಅರ್ಧ ಬಟ್ಟೆಯನ್ನೇ ಎರೆದುಕೊಂಡು ಅದನ್ನೇ ಜೋಳಿಗೆಯನ್ನಾಗಿ ಮಾಡಿಕೊಂಡು ಕೆಲವು ಗ್ರಾಮಗಳಲ್ಲಿ ಹೋಗಿ ಭಿಕ್ಷಾಟಿ ಜೀವನ ಮಾಡಿಕೊಂಡು ಛತ್ರ ಚಾವಡಿಗಳಲ್ಲಿ ಬೆಳಗಿಸ್ತಾ ಇದ್ದಾರೆ. ಯಾವ ಜಗದೊಡೆನಾದ ಪರಮಾತ್ಮನಾದರೂ ಯೋಚನೆ ಮಾಡಿರಂತೆ. ಓ ಓ ರಾಣಿ ಚಂದ್ರಾಶಿಯಾದರೂ ಆ ಪರಮನ ಎಲ್ಲೆಯನ ಮನೆಗೆ ಸುಖವಾಗಿದ್ದಾಳೆ. ಈ ಸತ್ಯವ್ರತನಾದರೂ ಭಿಕ್ಷಾಟಿಯನ್ನು ಮಾಡಿ ಜೀವನವನ್ನು ಮಾಡುತ್ತಾ ಛತ್ರ ಚಾವಡಿಯಲ್ಲಿ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಇವರಿಗೆ ನಾನು ಯಾವ ಶಿಕ್ಷೆಯನ್ನು ಕೊಟ್ಟಂಗಾಯ್ತು, ಯಾವ ಸತ್ಯ ಪರೀಕ್ಷೆಯನ್ನು ಮಾಡಿದಂಗಾಯ್ತು. ಓಹೋ, ಇದೇ ಒಳ್ಳೆ ಸಮಯ. ಮಲಗಿ ನಿದ್ರಿಸ್ತಾ ಇದ್ದಾನೆ. ನಾನು ಹೇಗಾದ್ರೂ ಮಾಡಿ ನನ್ನ ಮಾಯಾ ಪ್ರಭಾವದಿಂದ ಈತ ನಿಟ್ಟಿರ್ತಕ್ಕಂಥ ಬಟ್ಟೆಯನ್ನು ಹರಿದು ಚಿಂದಿ ಮಾಡಿ ಮಾನ ಹೋಗುವ ಸ್ಥಿತಿಯನ್ನು ಮಾಡಿ ಮುಂದೆ ಕೈರವಪುರದ ಮಸಾಣವನ್ನು ಸೇರಿಸಿ ಆ ಕೈರವಪುರದ ಮಸಾಣ ದೂತರಿಂದ ಈತನಿಗೆ ಕೊಡಬಾರದು ಚಿತ್ರಹಿಂಸೆಯನ್ನು ಕೊಡುವುದು ಎಂಬುದಾಗಿ
ಪರಮಾತ್ಮನು ಯಾವ ರೀತಿ ಅವನಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಆಶೀರ್ವಾದ ಮಾಡಿದ್ದಾರೆ. ಯಾವ ಯಾವ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ, ತಾನು ಹುಟ್ಟಿರ್ತಕ್ಕಂಥ ಬಟ್ಟೆ ಬರೆಯಲ್ಲ ಅರ್ಧ ಚಿಂದಿ ಆಗ್ಬಿಟ್ಟದೆ. ಎದ್ದು ನೋಡ್ಕಂತಾನೆ ಮಾನವಾಗ ಸ್ಥಿತಿ ಆಗ್ಬಿಟ್ಟದೆ. ಮುಂದೆ ಹೋಗಕ್ಕಾಗಲ್ಲ. ಯಾರಾದ್ರೂ ಕಂಡು ಕೇಳಿದ್ರೆ ನಾನು ಮಾನ ಹೋಗ್ತದೆ, ಏನ್ ಮಾಡೋದು ಎಂಬುದಾಗಿ ಅದೇ ರೀತಿ ಯೋಚನೆ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾನೆ. ಮುಂದೆ ಬರ್ತಾ ಇದ್ರೆ ಒಂದು ಮಶಾನ ಕಾಣಿಸ್ತಾ ಇದೆ ನೋಡಿ. ಆಗ ಯೋಚನೆ ಮಾಡ್ತಾ ಇದ್ದೇನೆ, ಓಹೋ ಮಶಾನವಾಗಿ ಕಾಣ್ತಾ ಇದೆ. ನಾನು ಹೋಗಿ ಆ ಮಶಾನದಲ್ಲಿ ಆ ಶವದ ಮಟ್ಟೆ ಮೇಲಿರ್ತಕ್ಕಂಥ ಬಟ್ಟೆ ಏನಾದರೂ ಬರೆದರೆ ಅದರಿಂದ ನನ್ನ ಮಾನ ಸಂರಕ್ಷಣೆ ಮಾಡಿಕೊಳ್ಳಬಹುದು, ಪುನಃ ಜೋರಿಗೆ ಕಟ್ಕೋಬಹುದು. ಅಲ್ಲಿ ದೊರೆತಕ್ಕಂಥ ಏನಾದರೂ ಕಾಯಿ ಚಿಪ್ಪು ಬಾಳೆಹಣ್ಣು ಸಿಕ್ಕಿದ್ರೆ ತಕ್ಷಣಕ್ಕೆ ನನ್ನ ಉದರ ಪೋಷಣೆ ಮಾಡ್ಕೋಬಹುದು ಎಂಬುದಾಗಿ ಒಂದು ಶವದ ಮೇಲೆ ಒಂದು ವಸ್ತ್ರವನ್ನು ತೆಗೆದುಕೊಂಡು ತನ್ನ ಮಾನ ಸಂರಕ್ಷಣೆ ಮಾಡಿಕೊಂಡಿದ್ದಾರೆ. ಆ ಎಣದ ಮೇಲೆ ಇರ್ತಕ್ಕಂಥ ತೆಂಗಿನಕಾಯಿ ಬಾಳೆಯನ್ನು ತೆಗೆದುಕೊಂಡು ಆ ದಿನದ ಮಟ್ಟಿಗೆ ಉದರ ಪೋಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೋಡಿ, ಆ ಮಶಾನ ಕಾಯ್ತಿರ್ತಕ್ಕಂಥ ಒಬ್ಬರು ಮಶಾನ ದೂತರು, ಒಬ್ಬನ ಹೆಸರು ಕರಿಯ, ಒಬ್ಬನ ಹೆಸರು ಕೆಂಚ. ಅವ್ರ ಕಾರಣಾರ್ಥದಿಂದ 2-3 ದಿವಸ ಊರು ಮಾವನೂರಿಗೂ ಎಲ್ಲ ಹೋಗಿರ್ತಾರೆ. ಹೋಗಿದ್ದವ್ರು ಇಬ್ರು ಒಂದೇ ದಿವಸ ಬಂದ್ಬಿಡ್ತಾರೆ. ಒಬ್ಬ ಕೇಳ್ತಾನೆ, ಏ ಕೆಂಚ, ಎಲ್ಲ ನಾನು ಅಪರೂಪಕ್ಕೆ ನಮ್ಮ ಮಾವನ ಮನೆಗೆ ಹೋಗಿದ್ದೆ. ನಾನು ಬರೋ ಹೊಟ್ಟದ್ಗೆ ಮಸಾಣದಲ್ಲಿ ದೊರೆಯತಕ್ಕಂಥ ಅಕ್ಕಿ, ಮೂಲೆ ಕಾಸು, ದುಡ್ಡು, ಪಂಚೆ ಎಲ್ಲ ತಗೊಂಡ್ಬಿಟ್ಟಿದೆಯಲ್ಲ, ನನಗೆ ಹೆಂಡತಿ ಮಕ್ಕಳಿಲ್ವನು, ಯಾಕೋ ಇಂಥ ಕೆಲಸ ಮಾಡಿದೆ ಅಂತ ನ್ಯಾಯ ರೀತಿಯಲ್ಲಿ ಕೇಳ್ತಾನೆ. ಈ ಕರಿಯ ಇರ್ತಕ್ಕಂಥ ಏನು ಹೇಳ್ತಾನೆ, ಓ ಮಗ ಬಿಡ್ತು ಅನ್ನು, ನೀನು ತಮ್ಮ, ನಿನಗೆ ನಾನು ದ್ರೋಹ ಮಾಡಿ ಏನೋ ಮಾಡಲಿ, ನಾನು ಸಹ ಇರಲಿಲ್ಲ ಕಣು. ಅಪರೂಪಕ್ಕೆ ನಮ್ಮ ಮಾವನೂರಿಗೆ ಮಾರಿ ಜಾತ್ರೆ ಮಾಡ್ತಾರೆ ಅಂತ ಹೋಗಿದ್ದೆ ಅಂತ ನಾನು ಇವತ್ತೇ ಬಂದಿರೋದು. ಇಬ್ಬರು ಕೂತ್ಕೊಂಡು ಯತ್ನೆ ಮಾಡ್ತಾರೆ. ಅಲ್ಲ ಕಣಣ್ಣ, ನೀನೂ ಬಂದಿಲ್ಲ ನಾನು ಬಂದಿಲ್ಲ ಅಂದಮೇಲೆ ಈ ಎಣಗಳು ಮಾತ್ರ ಮಸ್ತಾಗಿ ಬಿದ್ದವೆ. ಇದ್ರ ಮೇಲೆ ಇರ್ತಕ್ಕಂಥ ಬಟ್ಟೆ, ಅಕ್ಕಿ, ದುಡ್ಡು ಎಲ್ಲ ಎಲ್ಲೋಯ್ತು. ಯಾರೋ ಒಬ್ಬ ಕಳ್ಳ ಪಾಠವಾಗಿರ್ತಾನೆ, ಅವತ್ತೇನಾದ್ರೂ ಮಾಡಿ ಅವನ್ನ ಇಟ್ಕೊಂಡ್ಬಿಡೋಣ. ನೀನೊಂದ್ ಕಡೆ ಮೂಲೆಯಲ್ಲಿ ಕದ್ದು ಬಚ್ಚಿಕೊಂಡಿರೋ, ನಾನೊಂದ್ ಕಡೆ ಮೂಲೆಯಲ್ಲಿ ಇರ್ತೀನಿ. ಬಂದಾಂದಾಗ ನಾನು ಸೀಟಿ ಹೊಡಿತೀನಿ, ಬಂದು ಲಬಕ್ಕಂತ ಬಿಟ್ಕೊಂಡ್ಬಿಡೋನು. ಅದೇ ರೀತಿಯಾಗಿ ಇಬ್ರು ಹೋಗಿ ಅವನ ಮೂಲೆಗೆ ಅದಕ್ಕೆಬಿಟ್ರು. ದಿನನಿತ್ಯ ಬರ್ತದೆ ಯಾವ ಮಹಾನ್ ಭಾವ ಸತ್ಯರದ ಮಹಾರಾಜ ಮಶಾಣಕ್ಕೆ ಬಂದರು. ಮಶಾಣಕ್ಕೆ ಬಂದಿದ್ದಾರೆ. ಆ ಎಣ ಸವದ ಮೇಲೆ ಇರ್ತಕ್ಕಂಥ ಬಟ್ಟೆ ಎತ್ಕೊಂಡಿದ್ದಾರೆ. ಆ ತೆಂಗಿನಕಾಯಿ ಓಡ್ ತಗೊಂಡು ಕವರ್ತಾ ಇದ್ದಾರೆ, ಹೊಟ್ಟೆ ಸುತ್ತಾಡ್ಲಾರ್ದೆ. ಈ ಮೂಲೆ ಕೂತಿದ್ದಕ್ಕಂಥ ಅಣ್ಣ ತಮ್ಮ ಇಬ್ರು ಕರಿಯ ಕೆಂಚ ಓಡಿ ಬಂದಿದ್ದು ಇಬ್ರು ಸೇರಿ ಹಿಡ್ಕೊಂಡ್ಬಿಟ್ಟು ದನ ಬಡ್ದಂಗೆ ಬಡಿತಾವ್ರೆ. ಯಾವ ಸತ್ಯದ ಮಹಾರಾಜರದು ಆ ಒದಗಿ ತಡೆಯಲಾರ್ದೆ ಸಿಕ್ಕಾಪಟ್ಟಿ ಗೋಳಾಡ್ತಾ ಇದ್ದಾರೆ. ನಿಮ್ಮಪ್ಪ, ನಾನು ಕಳ್ಳನನ್ನ ಕಡೆಯ, ನನ್ನನ್ನು ಹೊಡೆಯಬೇಡಿ. ನನ್ನ ಮಾನ ಮುಚ್ಕಣಕ್ಕೆ ಎಣದ ಮೇಲೆ ಬಟ್ಟೆ ತಗೊಂಡಿರೋದು ನಿಜ. ಹೊಟ್ಟೆಸಿಗೆ ಕಾಯಿ ತೆಂಗಿನಕಾಯಿ ತಗೊಂಡು ತಿಂದಿರೋದು ನಿಜ ಕಣೆ. ಮಡಿಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಚೆನ್ನಾಗಿ ಹಿಡ್ಕೊಂಡು ಗಟ್ಟಿಸ್ತಾವ್ರೆ. ಇವನ ರೋದನೆ ಆ ಊರಿನಲ್ಲೊಬ್ಬ ಕುರಿಕಾಯ ಬೀರಪ್ಪಜ್ಜ, ಅವ್ರು ಹಿಂಗೆ ಕುರಿ ಬಿಟ್ಕೊಂಡು ಸ್ವಲ್ಪ ದೂರದಲ್ಲಿ ಇರ್ತಾರೆ. ಅವರಿಗೆ ಕೇಳಿಸ್ಬಿಡ್ತದೆ ಈ ರೋದನೆ. ಪಾಪ ಮಶಾಣದಲ್ಲಿ ಏನೋ ಗಲಾಟೆ ನಡೀತಾ ಇದೆ. ಇವ್ರ ಅಣ್ಣ ತಮ್ಮ, ಇವ್ರ ತಾತ, ಇವರಪ್ಪ ಸತ್ತದ್ಮೇಲೆ ಯಾಕೋ ಭಾರಿ ಕಿತ್ತಾಡಿ ಗಲಾಟೆ ಮಾಡ್ಕೊಂತಾರೆ. ಅವ್ರಿಗೇನಾದ್ರೂ ಸಮಾಧಾನ ಹೇಳಿ ಬರೋಣ ಅಂತ ಹೇಳ್ಬಿಟ್ಟು ಆ ಮಶಾಣಕ್ಕೆ ಬರ್ತಾರೆ. ಬಂದು ಕೇಳ್ತಾರೆ, ಏನೋ ನಿಮ್ ಗಲಾಟೆ, ಏನಪ್ಪ ನಿಮ್ ಗಲಾಟೆ? ಅಲ್ಲ ತಾತ, ನೀನು ಎಷ್ಟು ವರ್ಷದಿಂದ ನಮ್ಮನ್ನು ನೋಡ್ತಾ ಇದೀಯಾ? ನೋಡ್ತಾ ಇದ್ದೀನಪ್ಪ. ಈ ಮಶಾಣ ಯಾರಿಗೆ ಸೇರ್ಬೇಕಪ್ಪ? ಯಾರಿಗೆ ಸೇರಿದ್ದು? ದೇವ ಮೊದಲು ನಿಮ್ಮ ತಾತಂದು ಕೊಡು. ನಮ್ಮ ತಾತ ಗೋತ ಹೊಡೆದ್ಮೇಲೆ ನಿಮ್ಮ ಅಪ್ಪಂದು, ನಮ್ಮ ಅಪ್ಪನ ಹೋದ್ಮೇಲೆ ನಿಮ್ದೇ ಕಣ್ರಪ್ಪ. ಸರಿ ತಾನೇ ನೀನು ಹೇಳೋದು? ಹೌದು ಕಣೋ, ನಮ್ಮದೇ ಆದ್ಮೇಲೆ
ನಾವೆಲ್ಲ 3 ದಿನ ಮಾವನ ಮನೆಗೆ ಅಂತ ಹೋಗಿದ್ರೆ ನಾವು ಬರೋದ್ರೊಳಗಡೆ ಈ ಕಳ್ಳನ ಮಗ ಬಂದು ಬಟ್ಟೆ ಅಕ್ಕಿ ಮೂಲೆ ಕಾಸು ಕಾಯಿ ತೆಂಗಿನಕಾಯಿ ಎಲ್ಲ ಬಾಳ್ಕೊಂಡು ತಿನ್ಬಿಟ್ಟವನೆ ತಗೊಂಡೋಗ್ಬಿಟ್ಟವನಲ್ಲ. ನಮ್ಮ ಮಟ್ಟೆ ಹೆಂಡ್ರ ಮಕ್ಕಳ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಣ ತಾತ, ಇದು ನ್ಯಾಯ ಸರಿನಾ? ನೀನು ಹೇಳೋದು. ಅಯ್ಯ ಹೊಡಿಬೇಡ್ರಿ, ಅವನಷ್ಟು ಮರೆ ಬೀಳ್ತಾವನೆ, ಅವನು ಹೊಡಿಬಾರ್ದು, ಮರೆ ಬಿದ್ದು ಹೊಡಿಬಾರ್ದು. ವಿದ್ಯುತ್ತಲ್ಲಿ ಶರಣಾದವನ್ನು ಶಿಕ್ಷೆ ವಿದ್ದ ಮಾಡಬಾರ್ದು. ಶರಣಾದ ಮೇಲೆ ನಿಲ್ಲಪ್ಪ, ನಾನು ಅವನ ವಿಚಾರ ಏನು ಅಂತ ಕೇಳ್ತೀನಿ ಅಂತೇಳಿ ಯಾವ ರೀತಿಯಾಗಿ ಬಂದು ಈ ಸತ್ಯದ ಮಹಾರಾಜನ ವಿಚಾರಿಸ್ತಾ ಇದ್ದಾರೆ. ಅಯ್ಯ ನೀನು ಯಾರು? ನಿನ್ನ ವೇಷಭೂಷಣ ಏನಿದು? ನಿನ್ನ ಹೆಸರೇನು? ನೀನು ಈ ರೀತಿ ಮಾಡಿ ಇವ್ರ ಕೈ ಸಿಗಾಕೊಂಡಿದ್ದೆಲ್ಲ ಸರಿನಪ್ಪ, ನಿನ್ನ ನೋಡಿದ್ರೆ ವಿಚಿತ್ರವಾಗಿ ಕಾಣ್ತಾ ಇದ್ದಲ್ಲ, ಯಾರೇ ನೀನು? ಆಗ ಈ ಯಾವ ಸತ್ಯದ ಮಹಾರಾಜರು ಯೋಚನೆ ಮಾಡಿರಂತೆ ಮನಸ್ಸಿನಲ್ಲಿ, ನಾನು ಕಳಿಂಗ ನಗರದ ಅರಸನಾದ ಸತ್ಯವ್ರತ ಮಹಾರಾಜ ಎಂದು ಹೇಳಿದ್ರೆ ಸರೋಗಲ್ಲ, ಈಗ ನಾನು ಇರ್ತ ವೇಷಭೂಷಣಕ್ಕೆ ತಕ್ಕಂತೆ ಹೆಸರು ಇಟ್ಕೊಬೇಕು ನಾನು ಅಂತ ಮನಸ್ಸಿನ ಹೇಳ್ಕೊಂಡು ಗೊರವಾಂತ ಹೆಸರು ಇಟ್ಕೊಂಡ್ಬಿಡ್ಬೇಕು ನಾನು ಅಂತೇಳಿ ನೋಡಿ ಯಾವ ರೀತಿಯಾಗಿ ಆ ಬೀರಪ್ಪಜ್ಜ ಅವರಿಗೆ ವರದಿ ಸಲ್ಲಿಸ್ತಾ ಇದ್ದಾರೆ ಇವರು. ತಂದೆ ತಾಯಿಯು ನೀನೆ, ಬಳಗ ನೀನೆ, ತಂದೆ ತಾಯಿಯು ನೀನು, ಬಳಗ ನೀನೆ, ನಾನಾದರೂ ಇಂದು ಮುಂದೆ ಬಹಳ ದೂರ ಹೋಗಬೇಕಾಗಿದೆ. ಅಪ್ಪಾಜಿ, ನಾನೊಬ್ಬ ಓರ್ವ ಪರದೇಶಿ, ನನ್ನ ಹೆಸರನ್ನು ಗೊರವ ಎಂದು ಕರೆಯುವರು ತಂದೆ. ಅಪ್ಪ, ನನ್ನ ಮಾನ ಮುಚ್ಚಿಕೊಳ್ಳುವ ವಸ್ತ್ರವಿಲ್ಲದೆ ಈ ಶ್ರವದ ಮೇಲಿರುವ ಬಟ್ಟೆಯನ್ನು ತೆಗೆದುಕೊಂಡು ನನ್ನ ಮಾನವನ್ನು ಮುಚ್ಚಿಕೊಂಡೇನೆ. ಈ ಹೆಣದ ಮೇಲಿರ್ತಕ್ಕಂಥ ಕಾಯಿ ಚುಪ್ಪನ್ನು ತಿಂದು ಈ ಉದರ ಪೂಜೆಯನ್ನು ಮಾಡಿಕೊಂಡಿರುವನು ತಂದೆ. ನಾನು ಕಳ್ಳನಲ್ಲ ಅಪ್ಪಾಜಿ, ನಾನು ಕಳ್ಳನಲ್ಲ. ಇವರೀರವರು ಹೇಳಿದಂತೆ ದಿನನಿತ್ಯವೂ ಬಂದು ಇವರು ಹೇಳಿದ ವಸ್ತುಗಳನ್ನು ನಾನು ಕದ್ದವನಲ್ಲ ತಂದೆ. ನನ್ನ ಅಪರಾಧವನ್ನು ಕ್ಷಮಿಸಿ, ನನ್ನ ಅಪರಾಧವನ್ನು ಕ್ಷಮಿಸಿ ಎಂಬುದಾಗಿ ಆ ಬೀರಪ್ಪ ದೇವರ ಕಾಲಿಗೆ ನಮಸ್ಕಾರ ಮಾಡಿದ್ದಾರಂತೆ. ಯಾವ ಬೀರಪ್ಪ ದೇವರಾದರೂ ಅಯ್ಯ ಲೋ ಕರಿಯ ಕೆಂಚ ನೋಡಿದ್ರೇನು, ಅವನಿಗೇನು ಗಗಚಾರ ಕಾದಿದೆಯೋ ಅವನು ಹೇಳ್ತಾ ಇರೋ ರೀತಿ ಮಾರ್ಗ ನೋಡ್ರು, ಬಿಟ್ಬಿಡ್ರಪ್ಪ ಅವನ್ನ. ತಾತ, ನಾವು ಬಿಡೋದೇನು ಸರಿ, ಈಗ 3 ದಿನಗಳ ಕಾಲ ಈ ಥರ ಮಾಡಿದ್ದಾನೆ, ನಮ್ಮ ಹೆಂಡತಿ ಮಕ್ಕಳು ಹೊಟ್ಟೆಗೆ ನಾವೇನು ಮಾಡೋಣ? ಪಾಪ ತಾತ ನ್ಯಾಯ ಹೇಳ್ತಿದ್ದನು. ಲೋ ಬರ್ರೋ, ಆ ಮೂಲೆಗೊಂದು ನಂದು ಕುರಿಯದೆ ಇಟ್ಕೊಂಡು ಹೋಗಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಿಟ್ಬಿಡ್ರಪ್ಪ ಅವನು. ನೋಡಿ ಆಗಲಿ ತಾತ, ಕರ್ಕೊಂಡೋಗಿ ಇನ್ನೊಂದು ದಿವಸ ಇವನು ಈ ಕಡೆ ಬರಬಾರ್ದು, ಆ ಥರ ನೋಡ್ಕೊಡ್ರಿ.
ಆಯ್ತು ಬಿಡ್ರೋ ಬರೋಲ್ಲ. ವೀರಪ್ಪಜ್ಜರಾದ್ರು ಕರ್ಕೊಂಡ್ ಮುಂದಕ್ಕೆ ಬಂದು ಹೇಳ್ತಾ ಇದ್ದೀನಿ, ಅಯ್ಯ ಯಾಕಪ್ಪ ಇಂಥವ್ರ ಕಟುಕರ ಕೈಲಿ ಸಿಕ್ಕಿ ನೀಸ್ತಾ ಹಿಂಸೆ ಅನುಭವಿಸ್ಬಿಟ್ಟೆ, ನನ್ನ ಕೈಲಿ ನೋಡೋಕ್ಕಾಗಲ್ವಲ್ಲಯ್ಯ, ಬಾರಯ್ಯ ನೀನು ಒಪ್ಪೋದಾದ್ರೆ ನಮ್ಮ ಮನೆಯಲ್ಲಿ ಕೆಲವು 100 ಕುರಿಗಳಿದೆ ಕಣಪ್ಪ, ನೀನು ಅವನು ಮೇಯಿಸ್ಕೊಂಬಂದ್ರೆ ನಾನು ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು, ನನಗೆ ಏನು ಮಾಡ್ಕೊತೀನೋ ಅದರಲ್ಲಿ ನಿನಗೂ ಒಂದು ಸ್ವಲ್ಪ ಊಟ ಕೊಡ್ತೀನಿ, ತಿನ್ಕೊಂಡು ಸುಖವಾಗಿರಪ್ಪ, ಬೇಡ ಕಣೆ ಕಷ್ಟ ನಿನಗೆ. ಆಗ ಯಾವ ಸತ್ಯವ್ರದ ಮಹಾರಾಜರು ಯತ್ನೆ ಮಾಡಿದ್ರಂತೆ, ಓಹೋ ಆಪತ್ಕಾಲದ ಆದವರೇ ದೇವರು, ಮಹಾನ್ ಭಾವ ಏ ಶನೇಶ್ವರ, ನಿನಗೆ ಈಗಲಾದರೂ ದಯ ಬಂದು ನನಗೆ ಅನ್ನವು ಸಿಗುವಂತೆ ಮಾರ್ಗವನ್ನು ಮಾಡಿದೆಯಾ ಎಂಬುದಾಗಿ ಮನಸ್ಸಿನಲ್ಲಿ ಹೇಳಿಕೊಂಡು, ಅಪ್ಪಾಜಿ ಆಗಲಿ ತಂದೆ, ನೀವೇಳಿದಂತೆ ನಿಮ್ಮ ಕುರಿಯನ್ನು ಕಾವಲು ಮಾಡ್ತೀನಿ ಎಂಬುದಾಗಿ ಹೇಳೋಣ. ಆಗ ಯಾವ ಬೀರಪ್ಪಜ್ಜನಾದರೂ ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ಒಂದು ಕಂಬಳಿಯನ್ನು ತೆಗೆದು ಹೆಗಲ ಮೇಲೆ ಹಾಕಿ ಕೈಯಲ್ಲಿರ್ತಕ್ಕಂಥ ಒಂದು ಕುಡುಗೋಲನ್ನು ಆತನ ಕೈ ಕೊಟ್ಟು, ಅಪ್ಪ ಇಲ್ಲಿ ಕುರಿಗಳು ಮೇಯ್ತಾವೆ, ಇವನ್ನು ನೋಡ್ತಾ ಇರಪ್ಪ, ನಾನು ಮನೆಗೆ ಹೋಗಿ ಏನಾದರೂ ಸ್ವಲ್ಪ ಅಡಿಗೆ ಮಾಡ್ಕೊಂಡ್ಬರ್ತೀನಪ್ಪ, ಇಬ್ಬರು ಸೇರಿ ಇಲ್ಲೇ ಊಟ ಮಾಡೋಣ ಕಣೆ ಎಂಬುದಾಗಿ ಹೇಳಿ ಮನೆಗೆ ಹೋಗಿ ಅಡಿಗೆಯನ್ನು ಮಾಡ್ಕೊಂಬಂದಿದ್ದಾರೆ. ಇಬ್ಬರೂ ಸಹ ಸೇರಿ ಊಟ ಮಾಡಿದ್ದಾರೆ. ಕೆಲವು ದಿನಗಳ ಕಾಲ ಕಳೆದೋಯ್ತು. ಕೆಲವು ದಿನಗಳ ಕಳೆದಾದ ಮೇಲೆ ಮಹಾನ್ ಭಾವ ತಿರುಗಿ ಯತ್ನೆ ಮಾಡಿದ್ದಾನೆ, ಓಹೋ ಬೀರಪ್ಪಜ್ಜನ ಮನೆಯಲ್ಲಿ ಕುರಿ ಕಾಯ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ದೀಯಾ, ಆ ಕಡೆ ಚಂದ್ರ ಆಸೆಯಾದರೂ ಪರಮರ ಎಲ್ಲೇನ ಮನೆಯಲ್ಲಿ ಸುಖವಾಗಿದ್ದಾಳೆ, ನಾನು ಏನು ಇವ್ರನ್ನ ಕಷ್ಟಪಟ್ಟಂಗಾಯ್ತು ಎಂಬುದಾಗಿ ಯೋಚನೆ ಮಾಡಿದ್ರಂತೆ. ಕುರಿ ಮೇಯ್ತಾ ಇರೋದ್ರಲ್ಲಿ ಕುರಿನೇ ಮಾಯ ಮಾಡಿಬಿಟ್ರಂತೆ. ನೋಡ್ತಾ ಇದ್ದೇನೆ ಕುರುಗಳಿಲ್ಲ. ಅಜ್ಜ ಬಂದ ಊಟ ತಗೊಂಡು, ಎಲ್ಲಯ್ಯ ಕುರುಗಳು? ಹೇಳ್ತಾ ಇದ್ದೀನಿ, ಒಂದೂ ತಿಳಿಯದು ಸ್ವಾಮಿ, ಮೇಯ್ತಿದ್ದಂಥ ಕುರಿನೇ ಸಹ ಅದೃಶ್ಯವಾಗಿದೆ, ನನಗೇನು ತಿಳಿಯದು. ಪಾಪ ಅಜ್ಜ ಒಂದೆರಡು ಮಾತು ಬೈದು ಹೇಳಿರು, ಅಲ್ಲ ನೀನು ಹಿಂಗೆ ಮಾಡೋದಕ್ಕೆ ಕಣೆ ಈ ಥರ ಆಗಿರೋದು, ಒಟ್ಟಿಗಿಟ್ಟಿಲ್ದ ಒದೆಯಕ್ಕೆ ಬಟ್ಟಿಲ್ದ ಹಿಂಗೆ ತಿರುಗ್ತಾ ಇರೋದು, ನೀನು ಜವಾಬ್ದಾರಿಕೆ ಕಡಿಮೆ ಕಣೆಯ, ನಿನಗೆ ರಾಜ ಅಂತ ಗೊತ್ತಿಲ್ಲ, ಜವಾಬ್ದಾರಿಕೆ ಕಡಿಮೆ. ಹೋಗ್ಲಿ ಬಾ, ಆದಿದ್ದಾಯ್ತು, ಬಾ ಊಟ ಮಾಡು. ಊಟ ಮಾಡಿದ ಮೇಲೆ ಯಾವ ಸತ್ಯದ ಮಹಾರಾಜರು ಹೇಳ್ತಾ ಇದ್ದಾರೆ, ಸ್ವಾಮಿ ನಾನಿನ್ನಿಲ್ಲಿರೋದಿಲ್ಲ, ನನ್ನ ಕೆಲಸ ಕಾರ್ಯಗಳು ಮುಂದೆ ಬಹಳವಾಗಿದೆ, ದಯಮಾಡಿ ನನ್ನನ್ನು ಕಳಿಸಿಕೊಡಿ ಎಂಬುದಾಗಿ ಆ ಬೀರಪ್ಪಜ್ಜನ ಹತ್ರ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರಂತೆ. ಬೀರಪ್ಪಜ್ಜರ, ಯಪ್ಪ ನಾನು ಕೋಪದಿಂದ 2 ಮಾತಾಡಿದ್ದೀನಿ ಕಣಯ್ಯ, ನಿನ್ನ ತಂದೆ ನಿನಗೆ 2 ಮಾತಾಡ್ರಿ ನೀನು ಸಹಿಸ್ಕೊಂಡಿಲ್ವನಪ್ಪ, ನಾನು ಸಹ ನಿನ್ನ ತಂದೆನೇ ಅಲ್ವನಯ್ಯ, ಏನೋ ಕುರಿ ಕಾಣಲಿಲ್ಲ ಅಂತ ನಾನು ಹೇಳ್ಬಿಟ್ಟೆ, ನೀನು ಅಷ್ಟಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಇಲ್ಲ ಅಪ್ಪಾಜಿ, ನೀವು ನನ್ನ ತಂದೆ ಸಮಾನ, ನೀವೇನು ಹೇಳಿದ್ರು ನನಗೆ ಕೋಪ ಇಲ್ಲ, ಆದರೆ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಬಹಳ ಇದೆ, ದಯಮಾಡಿ ನನ್ನನ್ನು ಕಳಿಸಿಕೊಡಿ ಎಂಬುದಾಗಿ ಆ ಬೀರಪ್ಪಜ್ಜನ ಕೇಳ್ಕೊಂಡಿದ್ದಾರೆ. ಅಪ್ಪ ಆಯ್ತಪ್ಪ ಹೋಗು, ಎಲ್ಲಿಯಾದರೂ ಬದುಕಿ ಹೋಗು ಎಂಬುದಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿಬಿಟ್ಟಿದ್ದಾರೆ. ಈ ಕಡೆ ಏನಾಗಿದೆಯಪ್ಪ ಅಂದರೆ, ಕೊರಮರ ಎಲ್ಲಯ್ಯನ ಮನೆಯಲ್ಲಿ ಯಾವ ಚಂದ್ರಾಸಿ ದೇವಿಯಾದರೂ ರಾಣಿ ಕಸ್ಮಲಿ ಎಂಬ ಹೆಸರಿನಿಂದ ಇರ್ತಕ್ಕಂಥವಳು ಒಂದು ದಿವಸ ಪ್ರಾತಃ ಕಾಲಕ್ಕೆದ್ದು ಸ್ನಾನ ಸಂದಾದಿಗಳನ್ನು ಮಾಡಿ ನೋಡಿ ತನ್ನ ತಲೆಯನ್ನು ಆರಿಸಿಕೊಳ್ಳಲು ಆ ಎಲ್ಲೇನ ಮನೆಯ ಗುಡಿಸಲು ಹಿಂಭಾಗಕ್ಕೆ ಹೋದ್ಲಂತೆ. ನೋಡಿ ಅಷ್ಟೊತ್ತಿಗಾಲೇ 6 ವರ್ಷಗಳ ಕಾಲ ಆಗಿದೆ. 6 ವರ್ಷಗಳ ಕಾಲ ಆಗಿದೆ. 6 ವರ್ಷದಿಂದಲೂ ಆ ಎಲ್ಲೇನ ಮನೆ ಗುಡಿಸಲು ಹಿಂದಕ್ಕೆ ಹೋಗಿರ್ಲಿವಂತೆ ಅಮ್ಮ. ಅವತ್ತು ಹೋಗಿ ನೋಡಿಬಿಟ್ಲು, ಇವನು ಬಹಳ ದಿನಗಳಿಂದ ಬರೋ ರೋಗರ ತಲೆನೆಲ್ಲ ಕತ್ತರಿಸಿ ಗುಡ್ಡೆ ಹಾಕಿಬಿಟ್ಟಿದ್ನಲ್ಲ, ಅದು ಲಾಟೆ ಮೆದೆ ಕಂಡು ಬರ್ತೀವಿ. ಆವಾಗ ಯೋಚನೆ ಮಾಡಿಲ್ಲ ಅಂತ, ಓಹೋ ಇದು ಅವ್ರವ್ರ ತಲೆ ಕತ್ತರಿಸಿ ಆಗ್ತಾ ಇರತಕ್ಕಂಥ ಅನ್ನ ನನಗೆ, ನಾನು ಇವ್ರ ಮನೆಗೆ ಇರಬಾರ್ದು, ಏನಾದರೂ ಮಾಡಿ ಇವ್ರ ಮನೆ ಬಿಟ್ಟು ಹೋಗ್ಬಿಡ್ಬೇಕು, ನಾನು ಏನಾದರೂ ಮಾಡಿ ಇವ್ರ ಋಣ ತೀರಿಸಿಬಿಡ್ಬೇಕು, ಇದು ಪಾಪದನ್ನ. ನಾನು ಎಷ್ಟೋ ಜನಕ್ಕೆ ಅನ್ನ ಆಹಾರಗಳನ್ನು ಕೊಟ್ಟು ವಸ್ತ್ರಭರಣಗಳನ್ನು ಕೊಟ್ಟು ಮತ್ತು ರತ್ನ ಚಿನ್ನ ವಜ್ರ ವೈಢ್ಯರನ್ನು ದಾನ ಮಾಡ್ತಿದ್ದಳು. ಇವತ್ತು ಈ ಪಾಪದನ್ನ ತಿಂತಾ ಇದ್ದೀನಿ, ಇನ್ನು ನಾನು ಇಲ್ಲಿ ಮನೇಲಿ ಇರಬಾರ್ದು ಎಂಬುದಾಗಿ ಆ ಎಲ್ಲೇನು ಕೂಗ್ತಾ ಇದ್ದಾಳೆ ಗಾಬರಿಗೊಂಡು. ಅಣ್ಣ ಅಣ್ಣ ಬೇಗ ಬಾ ಬೇಗ ಬಾ. ಅವನಾದ್ರೂ ಗಾಬರಿಗೊಂಡು, ಏನಮ್ಮ ಈ ರೀತಿ ಕೂಗ್ತಾ ಇದೀಯಾ ತಂಗೆವಾ, ಏನವ? ಅಣ್ಣಯ್ಯ, ಈ ಋಣವೆಂಬ ಸೂತಕದ ಅನ್ನ
ಬಹಳ ಬಾಧಿಸ್ತಾ ಇದ್ವಿ ನಾನು. ಅದಕ್ಕೋಸ್ಕರ ನಮ್ಮನ್ನು ಯಾರಿಗಾದ್ರೂ ಮಾರಿ ವಿಕ್ರಯಿಸಿ ಬಂದ ಹಣದಿಂದ ನಾವು ಇದುವರೆಗೂ ನಿನ್ನ ಮನೇಲಿ ತಿಂದಿರ್ತಕ್ಕಂಥ ಅನ್ನದ ಋಣನ ತೀರ್ಸ್ಕೊಂಡ್ಬಿಡು. ಅವನಿಗೆ ಗಾಬರಿಗೊಂಡು ಬಿಟ್ಟ. ಯಾಕಪ್ಪ ಗಾಬರಿಗೊಂಡ ಅಂದ್ರೆ, ಈ ಯಮ್ಮ ಅವ್ರ ಮನೆ ಕಾಲಿಕ್ಕಿದ್ದ ತಕ್ಷಣ ಅವನಲ್ಲಿರ್ತಕ್ಕಂಥ ದುರ್ಬುದ್ಧಿ ಹೋಗಿ ಒಳ್ಳೆ ಸುಭಿಕ್ಷವಾದ ಬುದ್ಧಿ ಬಂದಿತ್ತು. ಈ ಅಮ್ಮ ಯಾರೋ, ಯಾವ ದೇವಕನಿಕೆಯೋ ಯಾರೋ ಗೊತ್ತಿಲ್ಲ, ಈ ಅಮ್ಮ ಬಂದ ತಕ್ಷಣ ನಮ್ಗೆ ಈ ಥರ ಒಳ್ಳೇದಾಗಿತ್ತು ಎಂಬುದಾಗಿ ಮನಸ್ಸಿನಲ್ಲಿ ನೋವು ಮಾಡಿಕೊಂಡು ಎಷ್ಟೋ ವಿಧವಾಗಿ ಕೇಳ್ತಾ ಇದ್ದೇನೆ. ಕೇಳಿದ್ರು ಈ ಅಮ್ಮ ಕೇಳಲ್ಲ. ಏನಾದರೂ ನೀನು ಯಾರಿಗಾದ್ರೂ ನನ್ನ ವಿಕ್ರಯ ಮಾಡಿ ನಿಮ್ಮ ಋಣ ತೀರಿಸ್ಕೊಳ್ಳಿಲ್ಲ ಅಂದರೆ ನಾನು ಹಿಂದಿನಿಂದ ಅನ್ನ ಆಹಾರಾದಿಗಳನ್ನು ಬಿಟ್ಟುಬಿಟ್ಟು ಪ್ರಾಣ ಬಿಟ್ಟುಬಿಡ್ತೀನಿ. ಅಬ್ಬೊಬ್ಬೊಬ್ಬ ಅಮ್ಮ ತಳಿತಾಯಿ, ಇಷ್ಟೊಂದು ಉದ್ರೇಕವಾದ ಮಾತನ್ನು ಯಾಕೆ ಮಾಡ್ತೀಯ ಎಂಬುದಾಗಿ ಹೇಳಿ ತನ್ನ ಹೆಂಡತಿಯನ್ನು ಕರಿತಾ ಇದ್ದಾನಂತೆ. ಅಮ್ಮ, ಎಲ್ಲಮ್ಮ ಬಾಯಿಲ್ಲಿ, ನಾನು ನಿನಗೆ ಬರಬೇಕಾದ್ರೆ ಮೊದಲೇ ಹೇಳಿದ್ದೆ. ಏನಂತ ಹೇಳಿದ್ದೆ ಜ್ಞಾಪನ ಆಯ್ತಾ? ಏನು ಹೇಳಿದ್ದೆ ಮಾವ? ಇಬ್ರು ಹೆಂಗಸರು ಇದ್ರೆ ಏನಾದ್ರೂ ಒಂದು ಕಿತಾಪತಿ ಬರ್ತದೆ, ಜೋಪಾನ. ಆ ಕಿತಾಪತಿ ಬಂತು ಅಂದ್ರೆ ನಿನ್ನ ಬುಲ್ಡೆ ಬಿಸಿಲಿಗೆ ಕಾಯಿಸ್ಬಿಡ್ತೀನಿ ನಾನು. ನನ್ನ ತಂಗಿನ ಬಹಳ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿದ್ದೆ. ಆದ್ರೆ ಇವತ್ತು ನನ್ನ ತಂಗಿ ನನ್ನ ಯಾರಿಗಾದ್ರೂ ಮಾರಿ ನಿಮ್ಮ ಅನ್ನ ಋಣ ತೀರ್ಸ್ಕೊಂತ ಹೇಳ್ತಾವಳೆ. ಇಲ್ಲ ಅಂದ್ರೆ ಅನ್ನ ಆಹಾರ ಬಿಟ್ಟು ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾವಳೆ. ನೀನೇನಾದ್ರೂ ಅಂದಿದ್ದೀಯ ಹೇಳು, ನಿನ್ನ ಮಾತ್ರ ಬಿಡಲ್ಲ ನಾನು. ಆಗ ಆಯಮ್ಮ ಪಾಪ ಹೋಗಿ ಯಾವ ಕಶ್ಮಲೆಯಾಗಿರ್ತಕ್ಕಂಥ ಚಂದ್ರಹಾಸಿ ದೇವಿಯ ಕೈ ಹಿಡ್ಕೊಂಡು ಕೇಳ್ತಾ ಇದ್ದಾಳೆ, ಅಮ್ಮ, ನೀನು ನಮ್ಮ ಮನೆಗೆ ಬಂದಾಗಿನಿಂದಲೂ ನನ್ನ ಒಡೆಗುಟ್ಟಿದ ಮಗಳಂತೆ ನಿನ್ನ ಸಾಕಿದ್ದೀನಿ. ನಿಜವನ್ನು ಹೇಳು, ನೀನು ಸತ್ಯವನ್ನು ಹೇಳು. ನಾನು ಯಾವತ್ತಾದ್ರೂ ನಿನಗೆ ಏನಾದರೂ ಅಂದಿದ್ದೀನ, ಬೈದಿದ್ದೀನಿ ನಾನು? ಆಗ ಯಾವ ಕಶ್ಮಲೆ ಹೇಳ್ತಾಳೆ, ಅಣ್ಣ, ತನ್ನ ಮಗಳ ಹೊಟ್ಟೆ ಹುಟ್ಟಿದ ಮಗಳಂತೆ ನನ್ನ ಸಾಕಿ ಸರಿಸಿದ ನಮ್ಮಮ್ಮ ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಂಡವ್ರೆ. ಅವ್ರ ಮೇಲೆ ಈ ಥರ ಕೆಟ್ಟ ದೂಷಣೆ ಹೊರಿಸ್ಬೇಡ. ನಾನಿರಲ್ಲ, ನಾನು ನಿಮ್ಮ ಮನೆ ಅನ್ನದ್ರೊಣ ತೀರಿಸಲೇಬೇಕು, ನನ್ನ ಯಾರಿಗಾದ್ರೂ ಮಾರಿಬಿಡು. ಆಗ ಹೇಳ್ತಾನೆ ಹೆಂಡ್ರಿಗೆ, ಅಮ್ಮ, ಎಲ್ಲಿ ಈ ಅಮ್ಮ ಎಷ್ಟು ಹೇಳಿದ್ರು ಇನ್ನು ಕೇಳಲ್ಲ. ಇನ್ನು ಅನ್ನಾಹಾರಗಳನ್ನು ಬಿಟ್ಬಿಟ್ಟು ಏನಾದರೂ ಜೀವ ತಿಳಿಸ್ಬಿಟ್ಟು ಭಾಳ ಅನರ್ಥವಾಗ್ಬಿಡ್ತದೆ. ನಾನು ಈಗಲೇ ಪ್ಯಾಟಿಗೆ ಹೋಗಿ ಇವರಿಗೆ ಒಳ್ಳೊಳ್ಳೆ ಬಟ್ಟೆ ಬರೆ ತಗೊಂಬರ್ತೀನಿ. ಇವತ್ತು ಒಳ್ಳೆ ಅಡುಗೆ ಮಾಡು, ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ನಮ್ಮ ಮನೆಗೆ. ಇವತ್ತು ನಮ್ಮ ಮನೆ ಲಕ್ಷ್ಮಿ ಹೋಗ್ತಾವಳೆ ಅಂತೇಳಿ ಯಾರಿಗಾದ್ರೂ ತಾಂಡೋಗಿ ಮಾರಿಬಿಟ್ಟು ಬರ್ತೀನಿ ನಾನು ಅಂತೇಳಿ ಪೇಟೆಗೆ ಹೋಗ್ಬಿಟ್ಟ. ಹೋಗಿ ಇವ್ರಿಗೆ ಒಳ್ಳೊಳ್ಳೆ ಬಟ್ಟೆ ಬೇರೆ ತಂದುಬಿಟ್ಟ. ತಂದು ಎಲ್ಲಮ್ಮನ ಮನೆಗೆ ಒಳ್ಳೆ ಸಿಹಿ ತಿಂಡಿಯನ್ನು ಮಾಡಿದ್ಲು. ಇವರು 4 ಮಂದಿನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರು. ಊಟ ಮಾಡಿ ಹೊರಟರು. ಇಷ್ಟು ದಿನಗಳಿಂದ ನಮ್ಮನ್ನು ಸಾಕಿ ಸಲುಹಿದ್ದೀರಾ, ಇನ್ನು ನಮ್ಮ ತಾಯಿ ಹೇಳಿದಂತೆ ನಮ್ಮನ್ನು ಕಳಿಸಿಕೊಡು ತಾತ, ನೀನು ದುಃಖ ಮಾಡಬೇಡ. ನಮ್ಮ ತಾಯಿ ಹೇಳ್ತಾ ಇರೋದು ಸರಿ ಇದೆ ಅಂತ ಮಗ ಹೇಳ್ದಂತ ನೋಡ್ರಿ. 6 ವರ್ಷದ ಮಗ ಹೇಳಿದೆ, ನಮ್ಮ ತಾಯಿ ಹೇಳ್ತಾ ಇರೋದು ಸತ್ಯ. ಅನ್ನದ ಋಣ ಬಹಳ ಬಾಧೆ, ಇದು ಯಾವತ್ತಿಗೂ ತೀರ್ಸಕ್ಕಾಗಲ್ಲ ಅಂತ ಹೇಳಿ ಯಾವ ಕೊರಮರ ಎಲ್ಲಯ್ಯ ಈ ಎಮ್ಮನ್ನ ಯಾರಿಗಾದ್ರೂ ಮಾರೋಣ ಅಂತ ರಾಜಬೀದಿಲಿ ಕರ್ಕೊಂಬತ್ತಾ ಇದ್ದೀನಿ. ಬರಬೇಕಾದ್ರೆ ಒಂದು ಶ್ರೀಮನ್ನಾರಾಯಣ ದೇವಸ್ಥಾನ ಸಿಗ್ತದೆ. ಆ ಶ್ರೀಮನ್ನಾರಾಯಣ ದೇವಸ್ಥಾನ ನೋಡಿ, ಅಣ್ಣ, ನಾವು ಹೋಗೋದು ಹೆಂಗಾದ್ರೂ ಹೋಗ್ತೀವಿ, ದಾರಿಯಲ್ಲಿ ಶ್ರೀಮನ್ನಾರಾಯಣ ದೇವಸ್ಥಾನ ಇದೆ, ಕೆಲವು ಪೂಜೆ ಸಾಮಗ್ರಿಗಳನ್ನು ತೆಗೆದುಕೋ. ಆ ಶ್ರೀಮನ್ನಾರಾಯಣ ದೇವಸ್ಥಾನಕ್ಕೆ ಹೋಗಿ ನಾವೆಲ್ಲರೂ ಸೇರಿ ಪೂಜೆ ಮಾಡಿಸಿ ಆ ಪರಮಾತ್ಮನ ಆಶೀರ್ವಾದ ತಾಂಡು ಹೋದ್ರೆ ಯಾರಿಗಾದ್ರೂ ನನ್ನ ಮಾರ್ಬೋದು, ನೀನು ಆತನ ಆಶೀರ್ವಾದ ಹೊಂದಿರಲಿ ಎಂಬುದಾಗಿ ಹೇಳಿ ಆ ಕೊರಮರ ಎಲ್ಲ ಏನಾದರೂ ಹಣ್ಣು ಕಾಯಿ ತೆಗೆದುಕೊಂಡು ಹೋಗಿ ಆ ಜಗದಂಡನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಈ ಕಡೆ ಏನಾಗಿದೆಯಪ್ಪ ಅಂದ್ರೆ, ಯಾವ ಸತ್ಯರದ ಮಹಾರಾಜನಾದರೂ ವಿಕಾರ ರೂಪರಾಗಿ ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡು ಬಟ್ಟೆಗಳನ್ನು ಹೊರೆದುಕೊಂಡು ಅಲ್ಲಿ ಭಿಕ್ಷಕನಾಗಿ ಆ ಭಿಕ್ಷಕರ ಗುಂಪಿನಲ್ಲಿ ಕೂತ್ಕೊಂಡು ಭವತಿ ಭವತಿ ಭಿಕ್ಷಾ ಅಂತ ಎಂಬುದಾಗಿ ಭಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಯಾವ ಕಸ್ಮರೆಯಾಗಿರ್ತಕ್ಕಂಥ ಚಂದ್ರಹಾಸಿ ದೇವಿಯಾದರೂ ನೋಡಿ ತನ್ನ ಮಗುವಿಗೆ 2 ಬಾಳೆಹಣ್ಣು ಕೊಟ್ಟಿದ್ದಾನೆ. ಆ ಬಾಳೆಹಣ್ಣು ತಗೊಂಡೋಗಿ ಅವ್ರಿಗೆ ಹಾಕಪ್ಪ ಅಂತ. ಹೆಂಡತಿ ಅಂತ ಈತನಿಗೆ ಗೊತ್ತಿಲ್ಲ, ಗಂಡ ಅಂತ ಆಯಮ್ ಗೊತ್ತಿಲ್ಲ, ಎಲ್ಲ ಇಬ್ರು ವಿಕಾರ ರೂಪ ಆಗ್ಬಿಟ್ಟಿದ್ದಾರೆ.
ಆ ಮಗುವಾದ ಎರಡು ಬಾಳೆಹಣ್ಣನ್ನು ತಂದು ಇದನ್ನ ಜೋಳಿಗೆಗೆ ಹಾಕಿದ. ಆ ದಿವಸದ ಉದರ ಪೋಷಣೆ ಆಗೋಯ್ತು. ಇವರು ಮುಂದಕ್ಕೆ ಹೋಗ್ಬಿಟ್ರು. ಹೋಗ್ತಾ ಹೋಗ್ತಾ ಏನಾಗಿದೆಯಪ್ಪ ಅಂದ್ರೆ, ತಾನು ಹುಟ್ಟಿದಂತ ನಾಡು ಯಾವುದು? ಸೌರಾಷ್ಟ್ರ ನಗರ. ಸೌರಾಷ್ಟ್ರ ನಗರದಲ್ಲಿ ಹುಟ್ಟಿದಂತ ನಾಡು ಇದು. ನೋಡಿ, ದಾರಿಯಲ್ಲಿ ನೋಡ್ತಾಳೆ, ಸೌರಾಷ್ಟ್ರ ನಗರ ಎಂಬುದಾಗಿ ಬೋರ್ಡ್ ಇರ್ತದೆ. ಆ ಪರಮಾತ್ಮ ಕೇಳ್ತಾನೆ, ಅಯ್ಯೋ ಪರಮಾತ್ಮ, ನಾನೇನು ಅಪರಾಧ ಮಾಡ್ತೀನಿ? ನನ್ನ ಹುಟ್ಟಿದ ಊರಿನಲ್ಲೇ ನನ್ನನ್ನು ಮಾರಕ್ಕೆ ಬಂದಿದ್ದಾರಲ್ಲ, ಯಾವ ಅಪರಾಧಕ್ಕೋಸ್ಕರ ಈ ಶಿಕ್ಷೆ ಎಂಬುದಾಗಿ ಗೋಳಾಡುತ್ತಾ ಹೋಗ್ತಾ ಇದ್ದಾರೆ. ಒಬ್ಬ ಶೆಟ್ರು, ಕ್ವಾಮಿಟಿ ಶೆಟ್ರು. ಕ್ವಾಮಿಟಿ ಶೆಟ್ರಾದ್ರೂ ಒಂದು ಪಕ್ಕದವರಿಗೆ ಯಾವುದೋ ಒಂದು ಮದುವೆ ಕಾರ್ಯ ಮಾಡ್ಕೊಂಡಿರ್ತಾರೆ. ನೋಡಿ, ಮದುವೆ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಅಪ್ಪ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವನು ಹೋಗಿ ಹತ್ರ ಕೇಳ್ತಾನೆ, ಯಾಕೋ ದಾಂಡ್ ಇದ್ದಂಗಿದ್ದೀಯಾ? ಇಂಥ ಸುಂದರವಾಗಿರ್ತಕ್ಕಂಥ ಮಗುನು ತಾಯಿನ ಮಾರ್ತಾ ಇದ್ದೀನಿ ಅಂತೀಯಲ್ಲೋ, ಏನಾಗ್ಬೇಕು ನಿನಗೆ? ಯಾಕೋ ಮಾಡ್ತಾ ಇದ್ಯಾ? ಇವರು ಸಾಕಕಾಲವನ್ನು ನತದೃಷ್ಟ ನನ್ನ ಮಗನೇ ನೀನು. ಅವರು ಬ್ರಾಹ್ಮಣರು, ಮಾತಾಡೋದಂಗೆ. ಹಾಳು ಮುಂಡೆ ಬಡ್ಡಿ ಮಗನೇ, ಇವರು ಸಾಕಕಾಲವೇನೋ? ಯಾರೋ ಇವರು? ಅವ್ರಿಗೆ ಹೇಳ್ತಾನೆ ಇವನು, ಸ್ವಾಮಿ, ಈಕೆ ನನ್ನ ಒಳಹುಟ್ಟಿ ತಂಗಿ, ಈಕೆಯ ಮಗ. ನಾನು ಇವರನ್ನು ಸಾಕಲಾರದ ನತದೃಷ್ಟ, ಅದಕ್ಕೋಸ್ಕರ ಇವ್ರನ್ನ ಮಾಡ್ತಾ ಇದ್ದೀನಿ. ನೀವು ಕೊಂಡ್ಕೊಳ್ಳೋದಾದ್ರೆ ಕೊಂಡ್ಕೊಳ್ಳಿ, ಇಲ್ಲ ಬಿಡಿ, ಮುಂದಕ್ಕೆ ಹೋಗ್ತೀನಿ. ಮಹಾನ್ ಭಾವನಿಂದ ಇದರಿಂದ ಅವನಿಗೇನೋ ಕರುಣೆ ಬಂತು. ಓಹೋ, ಮನೆ ಕೆಲಸಕ್ಕೋಸ್ಕರ ನಮಗೂ ಒಬ್ಳು ದಾಸಿ ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ನೋಡೋಣ, ಇರ್ಲಿ ಅಯ್ಯ ಬಾಯಿಲಿ, ಇವಳನ್ನ ಎಷ್ಟು ಕ್ರಯಕ್ಕೋಸ್ಕರ ಮಾಡ್ತಾ ಇದೀಯ? ಸ್ವಾಮಿ, ನಾನು 12 ವರ್ಷ. ಓಹೋ, ಜೋಬ್ ನೋಡ್ಕೊಂಡ, ಯಾವುದೋ ಒಂದು ಬಡ ಕುಟುಂಬದ ಮದುವೆಗೆ ಹೋಗಿದ್ದ, ಅವನಿಗೆ ಕೊಟ್ಟಿದ್ದು 3 ವರ್ಷ. ಅಯ್ಯ, ನನ್ನಲ್ಲಿರೋದು 3 ವರ್ಷ, ನೀನು 12 ವರ್ಷ ಹೇಳ್ತಾ ಇದ್ದೀಯಾ? ಬಿಡಪ್ಪ, ನನ್ನ ಕೈ ಸಾಧ್ಯವಿಲ್ಲ, ನೀನು ಯಾರಿಗಾದ್ರೂ ಮಾರ್ಕ ಹೋಗು ಎಂಬುದಾಗಿ ಮುಂದೆ ಹೋಗ್ತಾ ಇರ್ತಾರೆ. ಆಗ ಯಾವ ಚಂದ್ರಾಸಿ ದೇವಿ ಆದ್ರೂ ಹೋಗಿ ಆ ಬ್ರಾಹ್ಮಣೋತ್ತಮನ ತಡಿತಾಳೆ. ಸ್ವಾಮಿ, ನಿಲ್ಲಿ ನಿಲ್ಲಿ ಎಂಬುದಾಗಿ ನಿಲ್ಲಿಸಿ, ಯಾವ ಕೊರಮರ ಎಲ್ಲ ಹಿಂಗೆ ಕರೆದು, ಅಣ್ಣ, ಅತಿ ಆಸೆ ದುಃಖಕ್ಕೆ ಮೂಲ, ಅತಿ ಆಸೆ ದುಃಖಕ್ಕೆ ಮೂಲ. ಆ ಪರಮಾತ್ಮ ನಮಗೆ ಏನು ಬರೆದಿದ್ದನೋ ಅದೇ ಆಗ್ಬೇಕು. ಆದುದರಿಂದ ಈ 3 ವರಗಳನ್ನು ತೆಗೆದುಕೊಂಡು ಸಂತೋಷವಾಗಿ ನನ್ನನ್ನು ಅವ್ರಿಗೆ ಕಳಿಸ್ಬಿಡು, ಮಾರಿಬಿಡು. ಈಗ ಭಾಳ ದುಃಖ ಪಡ್ತಾನೆ. ಅಮ್ಮ, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಇದ್ದೆ, 3 ವರಕ್ಕೋಸ್ಕರ ನಿನ್ನನ್ನು ಮಾರಬೇಕಲ್ಲ ತಾಯಿ. ಅವ್ರು ಏನು ಕಷ್ಟ ಕೊಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ವಲ್ಲ ಎಂಬುದಾಗಿ ಹೇಳಿ, ಸಾಧ್ಯ ಇಲ್ಲ ಇನ್ನ ಆ ಬ್ರಾಹ್ಮಣೋತ್ತಮರಿಗೆ ಮಾರಿಬಿಡ್ತಾರೆ. ಅವರಾದರೂ ಬ್ರಾಹ್ಮಣರಲ್ಲಿ ಸೆಟ್ರು, ಕಾಂಪಿಕ್ ಸೆಟ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ತಾ ದಾರಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ, ದಾಸಿ ಕೇಳಮ್ಮ ಧನವಕಾಯದು, ಕೇಳಮ್ಮ ಧನವಕಾಯದು.
ದಾರಿನೇ ಕೆಲಸ ನೇಮಿಸ್ಕೊಂಡು ಹೋಗ್ತಾನೆ. ನೋಡಮ್ಮ, ನಮ್ಮ ಮನೆಯಲ್ಲಿ ದನ ಕಾಯಬೇಕು, ಕಸ ಬೆಳಿಬೇಕು, ಅದನ್ನು ತಗೊಂಡೋಗಿ ತಿಪ್ಪಿಗೆ ಹಾಕ್ಬೇಕು. ನನ್ನ ಹೆಂಡತಿ ಹೇಳಿದ ಕೆಲಸನೆಲ್ಲ ಮಾಡಬೇಕು. ನಿನಗೆ ಒಂದು ದಿನಕ್ಕೆ 1 ಗಂಟೆ ಮಾತ್ರ ಇರೋನು ಎಷ್ಟು ಎಂಬುದಾಗಿ ಹೇಳ್ಕೊಂಡು ಕರೆದುಕೊಂಡು ಹೋಗಿ ಅವನ ಮನೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ದನಿನ ಕೊಟ್ಟಿಗೆ ತೋರಿಸಿದ್ದಾನೆ. ನೋಡು ತಾಯಿ, ಅಲ್ಲಿ ಕಾಣಿಸ್ತಿರ್ತಕ್ಕಂಥ ದನಿನ ಕೊಟ್ಟಿಗೆ ನಿನಗೆ ಅರಮನೆ, ಅದರಲ್ಲಿ ನೀನು ವಾಸ ಮಾಡ್ಕೋ. ನಾನು ದಿನಕ್ಕೊಂದು ಪಾವು ಅಕ್ಕಿ ಕೊಡ್ತೀನಿ, ಅದನ್ನು ಮಾರ್ಕೊಂಡು ಊಟ ಮಾಡು. ಕೆಲಸ ಮಾತ್ರ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು. ಅಂದ್ರೆ ದಿನಕ್ಕೆ ಒಂದೇ ಗಂಟೆ ಮಾತ್ರ ನಿನಗೆ ರೆಸ್ಟು. ಅಷ್ಟೊಳಗೆ ಇಷ್ಟೆಲ್ಲ ಕೆಲಸ ಮಾಡಿ ಇರಬೇಕು, ರೆಸ್ಟ್ ತಗೊಳ್ಬೇಕು. ಹೋಗಿ ನೇಮಿಸ್ಬಿಟ್ಟ. ಮನೆಗೆ ಹೋದ. ಆತನಿಗೆ ಒಬ್ಬ ದಂಡಪಾಲ ಎಂತಕ್ಕಂಥ ಒಬ್ಬ ಮಗ. ಆತ ಕೇಳ್ತಾನೆ, ಅಯ್ಯ ಎಲ್ಲೋಗಿದ್ದೆ? ಅಪ್ಪ, ನಾನು ಯಾವುದೋ ಒಂದು ಬಡ ಕುಟುಂಬದ ಮದುವೆಗೆ ಹೋಗಿದ್ದೆ ಕಣಯ್ಯ. ಬರಬೇಕಾದ್ರೆ ಒಬ್ಬರು ದಾಸಿಯನ್ನು ಕೊಂಡ್ಕೊಂಡ್ಬಂದಿದ್ದೀನಪ್ಪ. ಅವನು ಸ್ವಲ್ಪ ಕ್ಯೂಟ್ ನನ್ನ ಮಗ. ಏನಯ್ಯ ದೋಸೆ ತಂದನೆಯ? ಲೇ ನನ್ನ ಮಗನೇ, ದೋಸೆ ಎಲ್ಲ ಕಣೋ ದಾಸಿ. ಏನು ಇಡ್ಲಿ ತಂದ? ಯೋಗ ನನ್ನ ಮಗನೇ, ಹತ್ತಿರಕ್ಕೆ ಹೋಗಿ ಹೇಳಿನಂತೆ. ಲೇ ನಿಮ್ಮಮ್ಮ ಒಬ್ಬಳು ಮನೆ ಕೆಲಸಕ್ಕೆ ದಾಸಿ ಬೇಕು ಅಂತ ಹೇಳಿದ್ಲಪ್ಪ, ಆ ದಾಸಿ ಕರ್ಕೊಂಡು ಬಂದಿದ್ದೀನಿ ಕಣಯ್ಯ ಅಂತ. ಏನೋ ದಾಸಿ ತಂದಿದ್ಯಾ? ಅದು ಬೇರೆ ಕೇಳು ನಿನಗೆ ಎಂಬುದಾಗಿ ಅಪ್ಪನಿಗೆ ಹೇಳಿ, ಎಲ್ಲೈತೆ ಎಲ್ಲ ಅವಳೇನು ನೋಡಯ್ಯ, ಕೊಡಕೆ ಮನೆಗೆ ಅವಳು ನೋಡಪ್ಪ. ಹೋಗಿ ನೋಡ್ತಾನೆ, ದಾಸಿ ಜೊತೆಲಿ ಒಂದು ಮಗು ಅದೇ. ಬಂದ, ಯೋ ಯಾಕಪ್ಪ? ಆ ದಾಸಿ ತಂದಿದೆಯಾ ಒಪ್ಕೊಂತೀನಿ, ಅವಳ ಜೊತೆಲಿ ಬಾಲದಂಗಿರ್ತಕ್ಕಂಥ ಒಂದು ಮಗ ಬೇರೆ ಐತಲ್ಲ, ಅದೇನು ಕೆಲಸ ಮಾಡ್ತದೆಯಾ? ಅಪ್ಪ ಬಿಡಯ್ಯ, ತಾಯಿ ಇರ್ತೋ ಮಗು ಇರ್ತದೆ, ಹಸು ಇರ್ತೋ ಕರು ಹೆಂಗಿರ್ತದೋ ಅದೇ ರೀತಿ ತಾಯಿ ಇರ್ತೋ ಮಗು ಇರ್ತದೆಯಾ ಎಂಬುದಾಗಿ ಹೇಳ್ತಾನೆ. ಈ ಮಗ ಎಷ್ಟೆಲ್ಲೂ ಕೇಳಲ್ಲ. ಯೋ ಬುದ್ಧಿ ಐತಾನೆ ನಿನ್ಗೆ? ನಮ್ಮನ್ನು ಹಾಳು ಮಾಡ್ಬಿಡ್ತೀಯಾ? ದಿನಕ್ಕೆ ಎಷ್ಟು ಕೊಡ್ತೀಯ ಅಕ್ಕಿನ? ಒಂದು ಪಾವಿನಲ್ಲಿ ಅರ್ಧ ಪಾವು ಅಕ್ಕಿ ಆ ಮಗ ತಿಂದ. ಇನ್ನು ಅರ್ಧ ಪಾವು ಅಕ್ಕಿ ತಿಂದು ಇವಳೇನು ನಮ್ಮ ಮನೆ ಕೆಲಸ ಮಾಡ್ತಾಳೆ? ಎಲ್ಲ ಸ್ವರ್ಗಿ ಬಿದ್ದು ಪ್ರಾಣ ಬಿಟ್ಬಿಟ್ರೆ ಯಾರ ತಲೆ ಮೇಲೆ ಬರ್ತದೆ? ಏನು ತಿಳ್ಕೊಂಡಿದಿ ಅಂತ ಹೇಳಿದಾಗ, ಆ ಪಾಪ ರಾಮಶಾಸ್ತ್ರಿಯನ್ನು ಅವನು ಯೋಚನೆ ಮಾಡಿನಂತೆ. ನನ್ನ ಮಗ ಹೇಳ್ತಕ್ಕಂಥ ಮಾತು ನಿಜ. ಅರ್ಧ ಪಾವು ಅಕ್ಕಿ ಆ ಮಗು ತಿನ್ಬಿಟ್ಟ ಮೇಲೆ ಇನ್ನು ಅರ್ಧ ಪಾವು ತಿಂದು ಏನು ಮಾಡ್ತಾಳೆ? ಸರಿನೇ ಅಪ್ಪ ಎಂಬುದಾಗಿ ಮಗನಿಗೆ ಹೇಳ್ತಾನೆ. ಅಪ್ಪ ನಿನಗೆ ಇಷ್ಟ ಇಲ್ದಿದೆ, ಈಗಲೇ ಹೋಗಿ ಆ ಮಗನ ಎಲ್ಲಾದರೂ ಕಳಿಸ್ಬಿಡು ಅಂತ ಹೇಳ್ಬಿಡಪ್ಪ. ಬರ ಬಂದ್ಬಿಟ್ಟ. ಬಾಯಿಲಿ ಏನಪ್ಪ? ನಮ್ಮ ಮೈಯ ಕೊಂಡ್ಕೊಂಡಾಗ ನೀನು ಒಬ್ಬಳು ಮಾತ್ರ ಕೊಂಡ್ಕೊಂಡಿರೋದು, ಈ ಮಗನ ಕೊಂಡ್ಕೊಂಡಿಲ್ಲ. ಈ ಮಗನ್ ಯಾರಿಗಾದ್ರೂ ಇವಾಗಲೇ ಕಳಿಸ್ಬಿಡು ಯಾರಿಂದ ನಾನು. ಇಲ್ಲವಾದ್ರೆ ನಮ್ಮಯ್ಯ ಕೊಟ್ಟಿರ್ತಕ್ಕಂಥ 3 ವಾರ ದುಡ್ಡನ್ನು ಕೊಟ್ಬಿಟ್ಟು ಹೊರಟಾಗ ನೀನು. ಪಾಪ ಕಣ್ಣೀರನ್ನು ಸುರಿಸುತ್ತ ಎಷ್ಟೋ ವಿಧವಾಗಿ ಬೇಡ್ಕೊಂತಾಳೆ. ಅಪ್ಪ ನನಗಿರೋದು ಇದೊಂದೇ ಮಗು, ಈ ಮಗುವನ್ನು ನೋಡ್ಕೊಂಡು ಕಾಲ ಕಳೀತಾ ಇದ್ದೀನಪ್ಪ. ಈ ಮಗುವಿನ ಜೊತೆಲಿ ಇರಕ್ಕೆ ಬಿಡಪ್ಪ. ಕೇಳಲ್ಲ ಇವನು. ಆ ಮಗುವಿನ ಹೊಡೆಯಕ್ಕೆ ಹಿಂಸೆ ಪಡಕ್ಕೆ ಇಕ್ಬಿಡ್ತಾನೆ. ಯಾರಿಗಾದ್ರೂ ಜಾಗೃತಿಯಾಗಿ ಮಾರು, ಇಲ್ಲವಾದ್ರೆ ಅಮೋಘವಾದ ಶಿಕ್ಷೆಗೆ ಗುರಿ ಆದ್ಯ. ಇಲ್ಲ ಅಂದ್ರೆ ನಮ್ಗೆ ದುಡ್ಡು ಕೊಟ್ಬಿಟ್ಟು ಹೊರಟೋಗು. ಅವಳನ್ನ ಯಾವ ರೀತಿ ದಂಡಿಸ್ತಾನೆ ಅಂದ್ರೆ, ಯಾವ ರೀತಿ ದಂಡಿಸ್ತಾನೆ? ಬರಿ ದುರುಳೆ ಕೇಳಲ್ಲ ಮರುಳೆ ಯಾರ ಮಗುವಾದರೂ ಹೋಗಿ ತಾಯಿಯನ್ನು ತಪ್ಕೊಂಡ್ಬಿಟ್ಟಿದೆ. ಅಮ್ಮ, ಈ ವಣ್ಣ ನನ್ನನ್ನು ಹೊರಸ್ತಾ ಇದ್ದೇನೆ.
ಅಣ್ಣ ಹೊಡಿಬೇಡಣ್ಣ ಎಷ್ಟು ಕೇಳ್ತಾ ಇಲ್ಲ. ಆಗ ಯಾವ ರಾಣಿಯಾಗಿರ್ತಕ್ಕಂಥ ಕಸ್ಮಲ ದೇವಿ ಆದರೂ ಯೋಚನೆ ಮಾಡ್ತಾಳೆ, ನನ್ನ ಮಗು ಇಲ್ಲೇ ಇದ್ರೆ ಇವನು ಹೊರಗೆ ಸಾಯಿಸ್ಬಿಡ್ತಾನೆ, ಏನಾದ್ರೂ ಮಾಡಿ ಯಾರಿಗಾದ್ರೂ ಸಾಕಣ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು, ಆಯ್ತಣ್ಣ ಇವತ್ತು ಒಂದು ದಿನ ಟೈಮ್ ಕೊಡು, ನನ್ನ ಮಗುವನ್ನು ಯಾರು ಮನೆಯಲ್ಲಾದ್ರೂ ಬಿಟ್ಬಿಡ್ತೀನಿ. ಒಂದು ದಿನ ಟೈಮ್ ಆಗಲ್ಲ, ತಗೋ ಕಸಿಮಂಗ್ರೆ ತುಂಬಿದ್ಯಾ, ತಲೆ ಮೇಲೆ ಇಕ್ಕೋ, ಈ ಮಗುನ ಎತ್ಕೋ, ದಾರಿಲಿ ಹೋಗ್ತಿದ್ದಂಗೆ ಯಾರ ಜೊತೆ ನಮ್ಮ ಮನೆ ಕೆಲಸ ನಿಲ್ಲಬಾರದು, ತಗೋ ಒತ್ಕೋ, ಬಹಳ ಹಿಂಸೆ ಕೊಟ್ಬಿಡ್ತಾನೆ. ಯಾವ ಕಸ್ಮಲೆ ಆದ್ರೂ ಕಸಿಮಂಗ್ರೆ ತಲೆ ಮೇಲೆ ಇಕ್ಕೊಂಡಿದ್ದಾಳೆ, ಮಗುನ ಎತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮಡಿವಾಳರ ಮಾಚಯ್ಯ, ಮಡಿವಾಳ ತಿಮ್ಮಯ್ಯ ಅಂತಕ್ಕಂಥನೊಬ್ಬ ದಾರಿಲಿ ಬರ್ತಾ ಇದ್ದಾನೆ. ಯಾವ ಆ ಮಡಿವಾಳ ತಿಮ್ಮಯ್ಯ ನಾನು ಕೇಳ್ತಾ ಇದ್ದೇನೆ, ಅಮ್ಮ ಯಾಕಮ್ಮ ಕಸದ ಮಂಕರಿನ ತಲೆ ಮೇಲೆ ಹೊತ್ಕೊಂಡಿದ್ದೀಯಾ, ಮಗುವನ್ನು ಕಂಟ್ಲಲ್ಲಿ ಹೊತ್ಕೊಂಡಿದ್ದೀಯಾ, ಬೋಳಾಡ್ತಾ ಇದ್ದೀಯಲ್ಲ, ಕಾರಣವಾದ್ರೆ ಏನಮ್ಮ? ಅಣ್ಣ, ಈ ಬ್ರಾಹ್ಮಣೋತ್ತರ ಮನೆಯಲ್ಲಿ ಜೀತವಾಗಿದ್ದೀನಿ. ಈತನ ನನ್ನ ಮಗು ಇವನು ನನ್ನ ಸಂಗಡ ಇರುವುದು ಬೇಡ ಎಂಬುದು ಬಹಳ ಹಿಂಸೆ ಕೊಡ್ತಾ ಇದ್ದಾರಪ್ಪ. ಅದಕ್ಕೋಸ್ಕರ ಇವನ್ನ ಯಾರ ಮನೆಗಾದ್ರೂ ಬಿಡಬೇಕು ಅಂತ ಹೋಗ್ತಾ ಇದ್ದೀನಿ. ಒಬ್ಬ ಅವ್ರಿಗೂ ಮಕ್ಕಳಿರಲಿಲ್ಲ, ಯೋಚನೆ ಮಾಡ್ದ ಅವನು. ನೋಡು ಎಷ್ಟು ರಾಜಕುಮಾರ ಇದ್ದಂಗಿದ್ದವನೇ, ನಮಗೂ ಮಕ್ಕಳಿಲ್ಲ. ಹೇಳ್ತಾ ಇದ್ದಾನೆ, ಅಮ್ಮ
ಕೊಡುವಾದ್ರೂ ನಮಗೆ ಕೊಡು, ಆದರೆ ಸಂಬಳ ಇಲ್ಲ, ಸಂಬಳ ಇಲ್ಲ. ನಾವು ನಮ್ಮ ಮಗನಂತೆ ಜಪಾನವಾಗಿ ಸಾಕೊಂತೀವಮ್ಮ, ಕೊಡುವಾದರೂ ನಿಮಗೆ ಕೊಡಮ್ಮ. ಅಲ್ಲದೆ ನಾವು ಜಾತಿಯಲ್ಲಿ ಮಡವಾಳರು, ನಮ್ಮ ಮನೆಯ ಕೆಲಸವೇನಮ್ಮ ಅಂದರೆ ಒಂದು 4-5 ಕತ್ತೆಗಳಿವೆ. ಬೆಳಗ್ಗೆ ಎದ್ದು ಆ ಕತ್ತೆನ ಬಿಟ್ಕೊಂಡು ಹೋಗಿ ಮೇಯಿಸ್ಕೊಂಬರ್ಬೇಕು, ಮನಮಂತವಾಗಿ ಬಟ್ಟೆ ಎತ್ಕೊಂಬರ್ಬೇಕು. ಆ ಎತ್ಕೊಂಬಂದು ಬಟ್ಟೆನ ಉಬ್ಬೆ ಬೇಯಿಸಿ ನಾವು ಅದನ್ನು ನದಿಗೆ ತಗೊಂಡು ಒಕ್ಕೊಂಬರ್ತೀವಿ. ನಮ್ಮನೆ ಕತ್ತೆ ಮೇಯಿಸ್ಕೊಂಡಿದ್ರೆ ದಿನಕ್ಕೆ 2 ಹೊತ್ತು ಊಟ ಹಾಕ್ಕೊಂಡು ಚೆನ್ನಾಗಿ ಸಾಕೊಂಡಿರ್ತೀವಮ್ಮ. ಆವಾಗ ರಾಣಿ ಆದರೂ ಯೋಚನೆ ಮಾಡ್ತಾಳೆ, ಅಯ್ಯೋ ರಾಜ ಸತ್ಯವ್ರತನ ಮಗನಾಗಿ ಹುಟ್ಟಿ ಈ ದಿವಸ ಕತ್ತೆ ಕಾಯುವ ಮನೆಯಲ್ಲೂ ಕತ್ತೆ ಕಾಯಬೇಕಲ್ಲ ಮಗ ಎಂಬುದಾಗಿ ಆ ಪರಮಾತ್ಮನನ್ನು ಸ್ಮರಿಸುತ್ತಾ ಬೇರೆ ವಿಧಿ ಇಲ್ಲ, ಗೋಳಾಡ್ತಾ ಇರ್ತಾಳೆ ಮಗನ ತಪ್ಪಿಕೊಂಡು. ಆ ಮಗು ಹೇಳ್ತಾ ಇದೆ, ಅಮ್ಮ ಹೊರಬೇಡ ತಾಯಿ, ಮಡಿವಾಳರ ಮನೆಯಲ್ಲಿ ಕತ್ತೆಯನ್ನಾದ್ರೂ ಕಾಯ್ದು ನಾನು ಹೊಟ್ಟೆಯನ್ನು ಬರ್ತೇನೆ, ನೀನು ಹೊರಬೇಡ ತಾಯಿ, ನನ್ನನ್ನು ಕಳಿಸಿಕೊಡು ಎಂಬುದಾಗಿ ಹೇಳಿ ಆ ಮಗುವನ್ನು ಯಾವ ಮಡಿವಾಳ ಶೆಟ್ಟರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಮಡಿವಾಳ ಶೆಟ್ಟರ ಮನೆಯಲ್ಲಿ ಕತ್ತೆಗಳನ್ನು ಕಾಯಿ ಕಳಿಸಿದ್ದಾರೆ. ಆ ರಾಮಶಾಸ್ತ್ರಿ ತೋಟ ಕಡೆ ಏನಾದರೂ ಹೋದ್ರೆ ಸರಿಲ್ಲಪ್ಪ, ನಮಗೂ ಅವನಿಗೂ ಮದ್ವೆ ಆಗಲ್ಲ, ಕತ್ತೇನು ಮಾತ್ರ ಅವ್ರು ತೋಟದ ಕಡೆ ಬಿಡಬೇಡಪ್ಪ, ಸರಿಯಿಲ್ಲ ಅವನು ಕಿತಾಪತಿ ಅಂತ ಹೇಳಿದ್ದಾನೆ. ಈ ಕಡೆ ಮಗುವಾದರೂ ಕತ್ತೆಯನ್ನು ಮೇಯಿಸ್ಕೊಂಡದೆ. ಯಾವ ದಾಸಿಯಾದ್ರೂ ಬಂದು ಪಾವಕ್ಕೆ ಅನ್ನವನ್ನು ಮಾಡಿದ್ದಾಳೆ. ಅನ್ನವನ್ನು ಮಾಡಿ ಒಂದು ಬಾಳೆ ಎಲೆ ಮೇಲೆ ಸುಕ್ಕೊಂಡಿದ್ದಾಳೆ. ಆ ದಿವಸ ಊಟ ಮಾಡೋಣ ಎಂಬುದಾಗಿ ನೋಡಿ, ಯಾವ ಸತ್ಯವ್ರತ ಮಹಾರಾಜನು ಗೊರವನೆಂಬ ನಾಮಾಂಕಿತವನ್ನು ಹೊತ್ತುಕೊಂಡು ಆ ದಿವಸ ಆ ಕಸ್ಮಲೆಯಾಗಿರ್ತಕ್ಕಂಥ ಚಂದ್ರಾವತ ದೇವಿ ಬರ್ತಾ ಇದ್ದಾನೆ. ಕುಕ್ಷಿ ಬಾಳೆಯನ್ನು ತಡೆಯಲಾರದೆ ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾನೆ. ಯಾವ ರೀತಿ ಕೇಳ್ತಾ ಇದ್ದಾನೆ ನೋಡೋಣ. ಅಮ್ಮ
ನೋಡಿ, ಆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಬಹುವಿಧವಾಗಿ ಬೇಡ್ತಾ ಇದ್ದಾನೆ. ಯಾವ ಕಸ್ಮಲಿಯಾಗಿರ್ತಕ್ಕಂಥ ಚಂದ್ರಾಸಿ ದೇವಿಯಾದರೂ ಮಾಡಿರ್ತಕ್ಕಂಥ ಅನ್ನವನ್ನು ಬಾಳೆಯಲ್ಲಿ ಮೇಲಿಕ್ಕೊಂಡು ತುತ್ತನ್ನು ತೆಗೆದು ಬಾಯಿಗೆ ಇಕ್ಕಬೇಕು ಅನ್ನೋಷ್ಟರಲ್ಲಿ ಇವ ಇತ್ತನ ರೋದನೆಯನ್ನು ಕೇಳಿ ಯೋಚನೆ ಮಾಡ್ತಾರೆ. ಏನೆಂಬುದಾಗಿ ಯೋಚನೆ ಮಾಡಿದ್ದಾರೆ. ಈ ದಿವಸ ಒಂದು ದಿವಸ ನಾನು ಏನಾದರೂ ಊಟ ಮಾಡಲಿಲ್ಲ ಅಂದ್ರೆ ನನ್ನ ಪ್ರಾಣ ಪಕ್ಷಿ ಯಾರು ಹೋಗುವುದಿಲ್ಲ. ಇರಲಿ, ಹೊರಗಡೆ ಯಾರು ಬಹಳ ರೋಧಿಸುತ್ತಾ ಇದ್ದಾರೆ. ನಾನು ತಿಂತಕ್ಕಂಥ ಅನ್ನವನ್ನು ಅವರು ದಾನವಾಗಿ ಕೊಟ್ಬಿಡೋಣ ಎಂಬುದಾಗಿ ಆ ಬಾಳೆ ಎಲೆ ಸಮೇತ ತೆಗೆದುಕೊಂಡು ಬಂದು ಯಾವ ರೀತಿಯಾಗಿ ಶತ್ರುಘ್ನ ಮಹಾರಾಜ ಭಿಕ್ಷೆ ಕೊಡ್ತಾ ಇದ್ದಾರೆ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಯಾವ ಶತ್ರುಘ್ನ ಮಹಾರಾಜನಾದರೂ ಅನ್ನವು ಸಿಕ್ಬಿಡ್ತು ಎಂಬುದಾಗಿ ಬಹಳ ಆನಂದವನ್ನು ಪಡ್ತಾರೆ. ಯಾವ ಶತ್ರುಘ್ನ ಮಹಾರಾಜನಾದರೂ ಅನ್ನ ಸಿಕ್ಬಿಡ್ತಂತ ಆನಂದ ಆಗುತ್ತದೆ. ಈ ದಿವಸ ಉದರ ಪೋಷಣೆ ಆಯ್ತು ನನಗೆ. ಏ ಜಗದಡಿಯ ಶನೇಶ್ವರ ಸೂರ್ಯಕುಮಾರ ರವಿನಂದನ ಕಾಕವಾಹನ ಕಲಿಪುರುಷ, ಈ ದಿವಸವಾದರೂ ನನ್ನ ಮೇಲೆ ಕರುಣೆ ತೋರಿ ನನಗೆ ಅನ್ನದ ಭಾಗ್ಯವನ್ನು ಕೊಟ್ಟಿಲ್ಲ ಎಂಬುದಾಗಿ ಒಂದು ತುತ್ತು ಅನ್ನವನ್ನು ತೆಗೆದು ತನ್ನ ಬಾಯಿನಲ್ಲಿ ಇಟ್ಕೊಂಡು ನೋಡ್ತಾರೆ. ಆ ಅನ್ನದ ರುಚಿ ತಾನು ಅರಸನಾಗಿದ್ದ ಕಾಲದಲ್ಲಿ ತನ್ನ ಅರ್ಧಾಂಗಿಯಾದ ಚಂದ್ರ ಆಸೆಯ ಕೈ ತುತ್ತಿನ ರುಚಿ ಇದ್ದಂತೆ ತೋರ್ಬಿಡ್ತದ ಅವನಿಗೆ. ನೋಡ್ರಿ, ಅನ್ನ ಸಿಕ್ಕಿದ ತಕ್ಷಣ ಯೋಚನೆ ಬಂದ್ಬಿಡ್ತದೆ. ಹೀಗೆಯಾದರೂ ಯಾರಾಗಿರಬಹುದು, ನಾನು ಕಳಿಂಗ ರಾಜ್ಯದ ಅರಸನಾಗಿದ್ದಾಗ ನನ್ನ ಅರ್ಧಾಂಗಿಯಾದ ಚಂದ್ರ ಆಸೆಯ ಕೈ ತುತ್ತಿನ ರುಚಿ ಇದ್ದಂತೆ ಕಾಣ್ತಾ ಇದ್ದಲ್ಲ, ಯಾರಾಗಿರ್ಬೋದು ಎಂಬುದಾಗಿ ಮನಸ್ಸಿನ ಯೋಚನೆ ಬಂದ್ಬಿಡ್ತಂತೆ. ಮತ್ತೆ ತಕ್ಷಣ ಇನ್ನೊಂದು ಯೋಚನೆ ಬಂದಂತೆ. ಏನಪ್ಪಾ ಅಂದ್ರೆ, ನೋಡಿ, ಹಸಿದ ಹೊಟ್ಟಿಗೆ ಅನ್ನವನ್ನು ಕೊಟ್ಟವಳು ಎತ್ತ ತಾಯಿಯನ್ನು ಭಾವಿಸಲಾರದೆ ದುರಾಲೋಚನೆಯನ್ನು ಮಾಡುತ್ತಿರುವ ಛೇಮದಾಂಧ ಎಂಬುದಾಗಿ ಅವನ ದೇಹಕ್ಕೆ ಅವನೇ ಧಿಕ್ಕಾರ ಹಾಕೊಂಡ್ಬಿಟ್ಟಂತೆ. ಅದೇ ಸಮಯದಲ್ಲಿ ಏನಾಯ್ತಪ್ಪ ಅಂದ್ರೆ, ಈ ರಾಮಶಾಸ್ತ್ರಿ ಮಗ ದಂಡಪಾಲ ಅಂತಕ್ಕಂಥನು ಅಲ್ಲಿಗೆ ಬಂದ್ಬಿಟ್ಟ. ಕಳ್ಳ ತಸ್ಕರ, ನಮ್ಮ ಮನೆಯ ದಾಸಿ ಮಾಡಿರ್ತಕ್ಕಂಥ ಅನ್ನವನ್ನು ತಿಂದು ಕೊಟ್ಟಿದ್ದ ತೊಲೆ ತುಳ್ಳಿನಿದ್ದೇನು ಹೋಗಿದೆ. ಬಳೆಯಲ್ಲಿ ಸಮೇತ ತೆಗೆದಿಸ್ಬಿಡ್ತಾನೆ. ಅನ್ನವೆಲ್ಲವೂ ಬೀದಿ ಪಾಲಾಗುತ್ತೆ. ಅಯ್ಯ, ಯಾಕಪ್ಪ, ಏನಪ್ಪ, ನಾನು ಏನು ಅಪರಾಧವನ್ನು ಮಾಡಿದೆ? ಅನ್ನವೆಲ್ಲವನ್ನು ಅನ್ಯಾಯ ಮಾಡಿಬಿಟ್ಟಲ್ಲ, ಮಣ್ಣು ಪಾಲಾಗೋಯ್ತಲ್ಲ ಎಂಬುದಾಗಿ ಆ ಬಿದ್ದಿರ್ತಕ್ಕಂಥ ಅನ್ನದಗಳನ್ನು ಎತ್ಕೊಂಡು ತಿಂತ ಅಂತ ಅಶ್ವಿನ ಬಾಧೆ ತಾಳಕ್ಕಾಗಲ್ಲ. ಇವನಿಗೆ ಕೋಪ ಬಂದ್ಬಿಡ್ತು. ಆ ತಿಂತಕ್ಕಂಥ ಅನ್ನನೂ ಸಹ ಎಲ್ಲ ಹೊಸಬಿಟ್ಟ, ಮಣ್ಣಾಗ್ಬಿಟ್ಟ. ಹೋಗಿ ತನ್ನ ತಂದೆಯಾಗಿರ್ತಕ್ಕಂಥ ರಾಮಶಾಸ್ತ್ರಿ ಕರ್ಕೊಂಡು ಬಂದ್ಬಿಟ್ಟ. ಅಯ್ಯ, ಬಾಯಿಲಿ ಈ ಕಳಬಡ್ಡಿ ಮಗ ನಮ್ಮ ದಾಸಿ ಮಾಡ್ತಕ್ಕಂಥ ಅನ್ನವನ್ನು ದಿನ ಬಂದು ತಿಂದು ಕೊಬ್ಬಿ ತೊಲೆ ತುಳ್ಳಂಗಾಗ್ಬಿಟ್ಟಾನೆ. ಇದು ನ್ಯಾಯನ? ಇವನು ಸರಿಯಾಗಿ ವಿಚಾರಿಸ್ಕೊಂಡು ಆ ರಾಮಶಾಸ್ತ್ರಿಗಳು ಕೇಳ್ತಾ ಇದ್ದಾರೆ. ಅಯ್ಯ, ಯಾರಪ್ಪ ನೀನು? ನಾನೊಬ್ಬ ದೇಶಿಕ ಸ್ವಾಮಿ. ಅಲ್ಲ ಕಣೆಯ, ನೋಡ್ರಿ ಕೈ ಕಾಲು ಚೆನ್ನಾಗವೆ, ಕುಂಟ್ನ ಏನೇನು, ಯಾರ ಮನೆಗಾದ್ರೂ ಜೀತನಾದ್ರೂ ಕೂಲಿ ನಾಲಿ ಮಾಡಿ ಹೊಟ್ಟೆ ಹೊರಿಬೋದಲ್ಲಪ್ಪ. ಈ ರೀತಿ ಪಾಪ ಆ ಹೆಣ್ಣು ಮಗು ಅವಳಿಗೆ ಕೊಟ್ಟರೆ ನಾವೊಂದು ಪಾವಕ್ಕಿ
ಅದರಲ್ಲಿ ಮಾಡ್ತಕ್ಕಂಥ ಅನ್ನನ ಬಂದು ದಿನ ಇಸ್ಕೊಂಡು ತಿನ್ಬಿಟ್ರೆ ಅವಳು ಏನು ನಮ್ಮ ಮನೆ ಕೆಲಸ ಮಾಡ್ಬೇಕಯ್ಯ? ನೀನು ಮಾಡ್ತಕ್ಕಂಥ ಸರಿ ಕೆಲಸನೇನೆಯ? ಎಲ್ಲಾದರೂ ಕೂಲಿ ಮಾಡು ಎಂಬುದಾಗಿ ಹೇಳಿದನ. ಯಾವ ಗೊರವನಾಗಿರ್ತಕ್ಕಂಥ ಸತ್ಯದ ಮಹಾರಾಜರು ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳುತ್ತಿರೋ ಮಾತು ನಿಜ. ನಾನು ಕೂಲಿ ಮಾಡಾದರೂ ಹೊಟ್ಟೆ ಬರಬಹುದು, ಆದರೆ ನಾನೊಬ್ಬ ದೇಶಿಕ, ನಾನು ಈ ಸ್ಥಳಕ್ಕೆ ಅಪರಿಚಿತ. ಅಪರಿಚಿತ ಅಂದ್ರೆ ನೋಡಿ, ಅವನಿಗೆ ಹಿಂದೆ ಮುಂದೆ ಯಾರು ಇರಲ್ಲ, ಹಿಂದೆ ಮುಂದೆ ಯಾರು ಇರಲ್ಲ. ಇಂಥ ಅಪರಿಚಿತ ಸ್ಥಳದಲ್ಲಿ ಯಾರು ನನ್ನನ್ನು ನಂಬುವರಿಲ್ಲ, ನನಗೆ ಕೆಲಸ ಕೊಡೋರಿಲ್ಲ. ಹೀಗಿರ್ಬೇಕಾದ್ರೆ ಭಿಕ್ಷೆ ಬೇಡಿ ಉದರ ಪೋಷಣೆ ಮಾಡ್ತಾ ಇದ್ದೀನಿ. ನೀವು ಭಿಕ್ಷೆ ಬೇಡದು ಬೇಡ ಅಂದ್ರೆ ನಾನು ಬಾಳುವುದಾದ್ರೆ ಹೇಗೆ ಸ್ವಾಮಿ ಅಂತ ಕೇಳಿನಂತೆ. ಆ ರಾಮಶಾಸ್ತ್ರಿ ಯತ್ನ ಮಾಡಿನಂತೆ. ಓಹೋ, ಇವನು ಮಾತಾಡಿದ್ರಲ್ಲ ಒಂದು ರೀತಿ ಧರ್ಮ ನ್ಯಾಯ ಇದೆಯಲ್ಲ, ಕರೆಕ್ಟಾಗಿ ಹೇಳ್ತಾವನೆ. ನಮ್ಮ ತೋಟದಲ್ಲಿ ಅನೇಕ ಕೆಲಸಗಳಿದೆ. ಬಾಳೆ, ತೆಂಗು, ಕಿತ್ಲೆ, ಮಾವು, ನೇರಳೆ ಮುಂತಾದ ಅನಭರಿತವಾದ ಫಲಪುಷ್ಪಾದಿಗಳ ಮರಗಳಿವೆ. ನೋಡಪ್ಪ, ನಮ್ಮ ತೋಟದ ಕೆಲಸ ಮಾಡ್ತೀನಿ ಅಂದರೆ ನಿನ್ನ ನಮ್ಮ ತೋಟದ ಕೆಲಸ ನೇಮಿಸ್ಕೊಂಡು ನಿನಗೆ ದಿನೇ 2 ಊಟ ಹಾಕ್ತೀವಪ್ಪ. ಇವನಿಗೆ ಒಂಥರ ಧೈರ್ಯ ಬಂದ್ಬಿಡ್ದಂತ ನೋಡಿ. ಇಷ್ಟು ಸಿಕ್ಕಿದ್ರೆ ಸಾಕಲ್ಲ ನನಗೆ. ಆಯ್ತು ಸ್ವಾಮಿ. ಆಗ ನೋಡಿ ಮಗನಾಗಿರ್ತಕ್ಕಂಥ ದೊಡ್ಡಪಾಲ ಹೇಳ್ತಾ ಇದ್ದೇನಂತೆ, ಕೊನೆಗೂ ನಿನಗೆ ಬುದ್ಧಿ ಹೇಳುವಲ್ಲ, ವಯಸ್ಸಾಯ್ತು ಕಣ, ನಿನಗೆ ಬುದ್ಧಿ ಬರಲಿಲ್ಲ ಕಣ. ಯಾಕೋ ಇವನು ಯಾರೋ ದೇಶಿಕ, ಅಪರಿಚಿತ, ಇವನು ಯಾರು ಅಂತ ಕುಲ ಗೋತ್ರ ಏನು ಗೊತ್ತಿಲ್ಲ ನಿಮಗೆ. ಇಂಥ ಮನುಷ್ಯನ ತಾಂಡೋಗಿ ನಮ್ಮ ತೋಟದಲ್ಲಿ ಕೆಲಸಕ್ಕೆ ಇಕ್ಕಿರೆ, ನಮ್ಮ ತೋಟದಲ್ಲಿ ಆದರೂ ತೆಂಗು, ಮಾವು, ಕಿತ್ಲೆ, ಸೇಬು, ಫಲಭರಿತವಾದ ಮರಗಳಿದೆ, ಒಳ್ಳೊಳ್ಳೆ ಬಾಳೆ ಹಣ್ಣಿದೆ. ಏನಾದರೂ ಕಾವಾದ್ರೆ ಇವನ್ ಎಲ್ಲಿ ಅಂತ ಹುಡುಕೆ ಎಲ್ಲಿ ಹುಡುಕೆ ಮತ್ತೆ ಹೇಳು ಎಂಬುದಾಗಿ ತನ್ನ ತಂದೆಗೆ ಹೇಳ್ಬಿಟ್ಟಿದ್ದಾನೆ. ತಂದೆ ಯೋಚನೆ ಮಾಡ್ತಾನೆ, ಓಹೋ ನನ್ನ ಮಗ ಬಹಳ ಬುದ್ಧಿವಂತ. ನೋಡ್ದ, ಕರೆಕ್ಟ್ ಇವನು ಹೇಳ್ತಾ ಇರೋದು. ಅಯ್ಯ ಬಾಯಿಲಿ, ನೀನೊಬ್ಬ ದೇಶಿಕ, ನಿನ್ನ ನಂಬರ್ ಇಲ್ಲ, ನಿನ್ನ ಕೆಲಸ ಮಾಡೋದು ಯಾವ ರೀತಿ, ಏನ್ ಮಾಡೋಣಪ್ಪ? ಆಗ ಯಾವ ಗೊರವನಾದ ಸತ್ಯವ್ರತ ಮಹಾರಾಜನು ಹೇಳ್ತಾ ಇದ್ದಾನೆ ನೋಡಿ. ಯಾರಿಗೆ? ಆ ರಾಮಶಾಸ್ತ್ರಿಗಳಿಗೆ. ಯಾವ ರೀತಿ ಹೇಳ್ತಾ ಇದ್ದೇನೆ ಅಂದರೆ, ಸ್ವಾಮಿ ಹೇಳುವೆನು ಕೇಳಿ. ವಂಚನೆಯ ನಡೆನುಡಿಗೆ ನೋಡಿ, ವಂಚನೆ ನಡೆ ನುಡಿಗೆ ಆ ಪಂಚಭೂತಗಳು ಸಹ ನಗ್ತಾ ಇದ್ದವಂತೆ. ಸತ್ಯಕ್ಕಿಂತ ಪರಿಶುದ್ಧವಾದ ಜಗತ್ತಿನಲ್ಲಿ ಉಂಟೆ ಸ್ವಾಮಿ. ಸತ್ಯ ಭ್ರಷ್ಟನಿಗಿಂತ ದ್ರೋಹವೆನಿಸುವುದು ಮತ್ತೊಂದುಂಟು ಸ್ವಾಮಿ. ಹೇಳ್ತೀನಿ ಕೇಳಿ. ಒಂದು ವೇಳೆ ನಿಮ್ಮ ತೋಟದಲ್ಲಿ ಏನಾದರೂ ಕಳ್ತನವಾದ್ರೆ ನೋಡಿ, ಈ ನನ್ನ 2 ವಸ್ತುಗಳನ್ನು ಕತ್ತರಿಸಿ ಕೊಟ್ಬಿಡ್ತೀನಿ. ಇಲ್ಲ, ನಾನು ಕಳ್ಳತನ ಮಾಡಿ ಎಲ್ಲಿಯಾದರೂ ಓಡಿ ಹೋಗ್ಬಿಟ್ಟೆ ಅಂತ ತಿಳ್ಕೊಳ್ಳಿ, ನನ್ನ ಎಲ್ಲಿದ್ದರೂ ಹುಡುಕಿಸಿ ಅತಿ ಶೀಘ್ರದಲ್ಲೇ ನನ್ನ ಸೂಳಿಕೇರಿಸ್ಬೋದು ನೀವು. ಓಹೋ, ಹೌದಲ್ವಾ? ಏನು ಮಗ, ನೀನೇನು ಈ ರೀತಿ ಹೇಳ್ತಾವನೆ? ಹೇಳೋದನ್ನ ಸರಿಕಳ ಯಾವ ಇದ್ರ ಮನುಷ್ಯಂತ ಒಂದು ಕರಾರು ಪತ್ರ ಮಾಡ್ಕೊತಾನೆ ಕೇಳ ಅನ್ನಂತೆ. ಆ ಮಗನಿಗೆ ಅಷ್ಟು ಬುದ್ಧಿ, ಮೊದಲೇ ಕಾಂಪಿಟಿಕ್ ಸೆಟ್ರು. ಆಗ ಏನಯ್ಯ ದೇಶಿಕ, ನನ್ನ ಮಗ ಈ ರೀತಿ ಹೇಳ್ತಾವನೆ,
ಆ ರೀತಿಯಾಗಿ ಕರಾರು ಪತ್ರ ಮಾಡಿಕೊಡ್ತೀನಿ ಸ್ವಾಮಿ. ಅಗತ್ಯವಾಗಿ ನಾನು ಮಾಡ್ಕೊಡ್ತೀನಿ ಸ್ವಾಮಿ. ಗಾದ್ರೆ ಬರ್ಕೊಡಪ್ಪ ನೋಡಿ. ಕರಾರು ಪತ್ರ ಸೈನ್ ಹಾಕ್ಸ್ಕೊಂಡ್ಬಿಟ್ಟವ್ರೆ. ಇತ್ತ ಅಪ್ಪ ಹೇಳ್ಬಿಟ್ಟ, ಬಿಡು, ಪುರುಷತ್ ಕೊಡ್ಬೇಡ ಅವನಿಗೆ. ಕೆಲಸದ ಮೇಲೆ ಕೆಲಸ, ಕೆಲಸದ ಮೇಲೆ ಕೆಲಸ, ಕೆಲಸದ ಮೇಲೆ ಕೆಲಸ ತೋರಿಸ್ತಾ ಇರು. ಇವನು ಕೇಳ್ಬೇಕ ಇನ್ನ ಕರ್ಕೊಂಡು ಹೋದ. ಈ ಕೈ ಗುಡ್ದು ಕೊಟ್ಟಾನೆ, ಈ ಕೈ ಹಾರೆ ಕೊಡ್ತಾನೆ, ಅದನ್ನ ಕಿತ್ಕೊತಾನೆ, ಗುಂಬ ಕೊಡ್ತಾನೆ. ಆ ಮರವಾಗಿ ಅಂತಾನೆ, ಈ ಮರವಾಗಿ ಅಂತಾನೆ. ಹಲವಾರು ನೂರಾರು ಕೆಲಸಗಳು ತೋರಿಸ್ಬಿಟ್ನಂತೆ. ನೋಡು, ನಾನು ಈಗ ಹೋಗಿ ಮನೆಗೆ ಹೋಗಿ ಊಟ ತರ್ತೀನಿ. ನಾನು ಬರೋದ್ರೊಳಗಾಗಿ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ಮುಗಿಸಿದ್ರೆ ಮಾತ್ರ ನಿನ್ಗೆ ಊಟ, ಇಲ್ದಿರಿ ಊಟ ಇಲ್ಲ ನಿನಗೆ ಅಂತ ನೇಮಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟ ಅವನು. ಯಾರು? ಈ ದಂಡಪಾಲ. ಈ ಕಡೆ ಮಹಾರಾಜನಾದರೂ ಗುದಿಲೆಯನ್ನು ಕೈಲಿ ಹಿಡ್ಕೊಂಡು ಗೋಳಾಡ್ತಾ ಇದ್ದಾನಂತೆ. ಯಾವ ರೀತಿ ಗೋಳಾಡ್ತಾ ಇದ್ದಾನೆ? ಈ ಭೂದೇವಿಯನ್ನು ತೆಗೆದುಕೊಂಡು ಕೈ ಹಿಡ್ಕೊಂಡು, ಮಣ್ಣಿಂದಲೇ ಇದು ಒಂದಂತದೇ ಪರಮಾತ್ಮ, ನಾನು ಅರಸನಾಗಿದ್ದಾಗ ಎಷ್ಟು ಜನ ಸಾಧು ಸತ್ಪುರುಷರಿಗೆಲ್ಲ ವಸ್ತ್ರದಾನ, ಭೂದಾನ, ಗೋದಾನ ಮತ್ತು ರತ್ನ ವಜ್ರ ವೈಡೂರಿಗಳನ್ನೇ ಒಂದು ತುತ್ತು ಅನ್ನಕ್ಕೋಸ್ಕರ ಈ ಬ್ರಾಹ್ಮಣ ಮನೆಯಲ್ಲಿ ಇಷ್ಟೊಂದು ಕಷ್ಟಪಡಬೇಕಾಗಿದೆಯಲ್ಲ ತಂದೆ.
ಈ ಬ್ರಾಹ್ಮಣರಾದರೂ ಒಳ್ಳೆಯವರಂಗೆ ಕಂಡರು ದುರಾದೃಷ್ಟಕ್ಕೆ ಬಹು ಕಟಕರಂತೆ ವರ್ತಿಸಿದ್ದಾರೆ. ವಿಪ್ರಮರ ಮಗನಾದರೂ ಕೆಲಸದ ಮೇಲೆ ಕೆಲಸ, ಕೆಲಸದ ಮೇಲೆ ಕೆಲಸವನ್ನು ತೋರಿಸ್ತಾ ಇದ್ದೇನೆ. ಅಯ್ಯೋ ಪರಮಾತ್ಮ, ನಮಗೆಂತ ಸ್ಥಿತಿಯನ್ನು ತಂದೊಡ್ಡಿದೆ ದೇವಾ. ಹೇ ಜಗೇಶ್ವರ, ನಾನು ಏನು ಅಪರಾಧ ಮಾಡಿದ್ದೀನಿ ಸ್ವಾಮಿ? ಏನು ಅಪರಾಧ ಮಾಡಿದ್ದೀರಪ್ಪ? ನೀನು ತಂದೆಗೆ ಕಷ್ಟವನ್ನು ಕೊಟ್ಟ ಎಂಬುದಾಗಿ ಮಾತನ್ನು ಕೇಳಿ ನಿನ್ನನ್ನು ಕರೆದು ಅಷ್ಟೇ ಅದಕ್ಕೋಸ್ಕರ ಇಷ್ಟೊಂದು ಶಿಕ್ಷೆ ಎಲ್ಲ ತಂದೆ. ಏನು ಮಾಡಲಿ? ಸೂರ್ಯ ದೇವರಾದರೂ ನತ್ತಿ ಮೇಲೆ ಬರುತ್ತಿದ್ದಾರೆ. ಕುಕ್ಷಿ ಬಾಧೆಯಾದರೂ ನನಗೆ ಬಗಳವಾಗಿ ಬಾಧಿಸುತ್ತಿದೆ. ನನ್ನ ತಲೆಯಾದರೂ ಸುತ್ತುತ್ತಿದೆ, ಕೈ ಕಾಲು ನಡುಗುತ್ತಿದೆ. ನನಗೆ ನಿಲ್ಲಲು ತ್ರಾಣವಿಲ್ಲದಂತಾಗಿದೆ ಸ್ವಾಮಿ. ಏನು ಮಾಡು? ವಿಪ್ರಕುಮಾರನಾದರೂ ನಮ್ಮನ್ನು ತರಲು ಹೋದನು, ಇನ್ನೂ ಬಾರಲಿಲ್ಲ. ಶಕ್ತಿ ಇಲ್ಲ. ಏನು ಮಾಡು? ಮಾಡುವುದಾದರೂ ಕಾಣತಕ್ಕಂತ ರಸಬಾಳೆಯ ಮರದಡೆ ನೆರಳಿದೆ. ನಾನಾದ್ರೂ ಹೋಗಿ ಕೂತು ವಿಶ್ಲೇಷಿಸಿಕೊಳ್ಳುವೆನು. ಹಾ ಪರಮಾತ್ಮ ಶಂಭೋ ಶಂಕರ. ಹೋಗಿ ಬಾಳೆ ಹಿಡಿದು ನೆರಳಿನಲ್ಲಿ ಪವಡಿಸಿಬಿಟ್ಟ. ಘೋರವಾದ ನಿದ್ರೆ ಬಂದ್ಬಿಡಿದೆ ಪರಮಾತ್ಮ ಮಾಯೆಯಿಂದ. ಸಾಲಕ್ಕೆ ಹೊಟ್ಟೆಗೆ ಊಟ ಇಲ್ಲ, ಕೆಲಸದ ಮೇಲೆ ಕೆಲಸವನ್ನು ಮಾಡಿ ಸುಟ್ಟಾಗ್ಬಿಟ್ಟವನೆ. ನನಗೆ ತಾವ ನಿದ್ದೆ ಬಂದ್ಬಿಡ್ತು ನೋಡಿ. ಪರಮಾತ್ಮ ಯತ್ನ ಮಾಡಿದಂತೆ ಇಲ್ಲಿ 6 ವರ್ಷಗಳ ಕಾಲ ಆಗೋಯ್ತು. ನಾನೇನು ಇವರಿಗೆ ಕಷ್ಟಪಟ್ಟು ಸತ್ಯನ ಕೆಲಸಕ್ಕಾಗ್ಲಿವಲ್ಲ. ಏನ್ ಮಾಡ್ಲಿ? ಈ ಕಡೆ ರಾಣಿಯಾಗಿರ್ತಕ್ಕಂಥ ಚಂದ್ರಾಸದೇವಿ ಕಸ್ಮಲೆ ಎಂಬ ಹೆಸರಿನಿಂದ ರಾಮಶಾಸ್ತ್ರಿ ಮನೆಯಲ್ಲಿದ್ದಾಳೆ, ಸುಖವಾಗಿ ಅನ್ನ ತಿನ್ಕೊಂಡು. ಈ ಕಡೆ ಇವನು ಸಹ ರಾಮಶಾಸ್ತ್ರಿ ಮನೆಗೆ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಇದು ಒಂದು ಸಮಯ. ಯಾವ ಕಸ್ಮಲೆ ಮಗನಾಗಿರ್ತಕ್ಕಂಥ ಚತುರ ಕತ್ತೆ ಕಾಯ್ಕೊಂಡು ನಾನು ಹೇಗಾದ್ರೂ ಮಾಡಿ ಮಾರು ವೇಷ ಅಂದ್ರೆ ವಿಪ್ರ ವೇಷವನ್ನು ಧರಿಸಿಕೊಂಡು ಹೋಗಿ ಆ ಬಾಲಕನಿಗಾದ್ರೂ ಸತ್ಯವನ್ನು ಕೆಡಿಸ್ಬೇಕಲ್ಲ, ಏನು ಮಾಡಲಿ ಎಂಬುದಾಗಿ ನೋಡಿ ಬ್ರಾಹ್ಮಣರ ವೇಷವನ್ನು ಧಾರಿಸಿ ಆ ಬಾಲಕನ ಬಳಿಗೆ ಹೋಗ್ತಾ ಇದ್ದರಂತೆ ಸ್ವಾಮಿ. ಶಂಭೋ ಮಗ ದೇವ ಬ್ರಾಹ್ಮಣನ ವೇಷವನ್ನು ತಾಳ್ಕೊಂಡು ಆ ಬಾಲಕನಾಗಿರ್ತಕ್ಕಂಥ ಚತುರನ ಬಳಿಗೆ ಬರ್ತಾ ಇದ್ದಾನೆ. ಯಾರು? ಜಗದನೇನಾಗಿರ್ತಕ್ಕಂಥ ಕಾಕವಾಕನಾಗಿರ್ತಕ್ಕಂಥ ಕಲಿಪುರುಷನು ಬರ್ತಾ ಇದ್ದೀನಿ. ಬಂದು ಆ ಬಾಲಕನಾಗಿರ್ತಕ್ಕಂಥ ಚತುರನ ಕೇಳ್ತಾ ಇದ್ದೀನಿ, ಅಯ್ಯ ಮಗು ಬಾರಪ್ಪ ಇಲ್ಲಿ, ಬಹಳ ಮುದ್ದಾಗಿದೆ ಕೇಳ ಎಂಬುದಾಗಿ. ನಾವು ಎಳೆ ಮಕ್ಕಳನ್ನ ಯಾರನ್ನ ಮಕ್ಕಳು ನೋಡಿದ್ರೆ ಯಾವ ರೀತಿ ತಲೆ ಸರಿತೀವಿ, ಪ್ರೀತಿಯಿಂದ ಮಾತಾಡ್ತೀವಿ.
ಅದೇ ರೀತಿಯಾಗಿ ಅಪ್ಪ ನಿನ್ನ ಹೆಸರೇನಪ್ಪ ಕಂದ? ತಾತ, ನನ್ನ ಹೆಸರು ಚತ್ರ ಎಂದು ಕರೀತಾರೆ ತಾತ. ಹೌದು ಮಗು, ಚತ್ರ. ಚತ್ರ ಬಹಳ ಮುದ್ದಾಗಿದೆ ಮಗು. ಅಪ್ಪ, ನಿನ್ನಿಂದ ನನಗೊಂದು ಸಹಾಯವಾಗಬೇಕಾಗಿದ್ದು ಕಣಯ್ಯ. ಏನು ತಾತ? ಅಯ್ಯ, ನನಗೆ ಕಣ್ಣುಗಳು ಕಾಣ್ತಾ ಇಲ್ಲ, ಸರಿಯಾಗಿ ಕಿವಿಗಳು ಕೇಳಿಸ್ತಾ ಇಲ್ಲ, ನಡೆಯಲು ಕಾಲಿನಲ್ಲಿ ಶಕ್ತಿ ಇಲ್ಲ ಕಣಯ್ಯ. ಕಾಲಿನಲ್ಲಿ ಶಕ್ತಿ ಇಲ್ಲ ಕಣಯ್ಯ. ನನಗೆ ದಾಹವಾದರೂ ಬಹಳವಾಗಿ ಭಾವಿಸ್ತಾ ಇದೆ. ನೀನು ಎಲ್ಲೇ ಆದರೂ ನನಗೆ ಕುಡಿಯಲು ನೀರನ್ನು ತೋರಿಸಪ್ಪ, ನಿನಗೆ ಪುಣ್ಯ ಬರ್ತದೆ. ಪಾಪ ಸತ್ಯವ್ರತ, ಸತ್ಯವಂತನ ಮಗ ನೋಡಿ, ಬೀಜದಂತೆ ವೃಕ್ಷ ಅಂತೆ, ವೃಕ್ಷದಂತೆ ಮರ. ಯಾವ ಮಹಾನುಭಾವನಾಗಿರ್ತಕ್ಕಂಥ ಸತ್ಯವ್ರತ ಮಹಾರಾಜ ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನು ಬಿಡಲಿಲ್ಲ. ಅದೇ ರೀತಿ ತನ್ನ ವಂಶದ ಕುಡಿ ಯೋಚನೆ ಮಾಡ್ತು. ಓಹೋ, ವಯಸ್ಸಾಗಿದೆ, ವೃದ್ಧರು, ಕಣ್ಣು ಕಾಣಲ್ಲ ಅಂತ ಹೇಳ್ತಾ ಇದ್ದಾರೆ, ಕಿವಿ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ, ನಡೆಯಕ್ಕೆ ಕಾಲಿನಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಅದು ರಾಮಶಾಸ್ತ್ರಿಗಳ ತೋಟ. ಆ ತೋಟದಲ್ಲಿ ಒಂದು ಸಿಹಿ ನೀರಿನ ಬಾವಿ ಇದೆ. ಆ ಬಾವಿಗೆ ಹೋಗಿ ನೀರನ್ನು ಕುಡಿದು ಆನಂದಭರಿತವಾಗಿ ಮುಂದೆ ಹೋಗಿ. ನಾವು ಆ ತೋಟಕ್ಕೆ ಬರಂಗಿಲ್ಲ ಯಾಕಪ್ಪ? ತಾತ, ನನ್ನ ದನಿ ಆ ರಾಮಶಾಸ್ತ್ರ ತೋಟದ ಕಡೆ ಕತ್ತರಿ ಬಿಡ್ಬೇಡ, ನೀನು ಹೋಗ್ಬೇಡ, ಅವರು ಸರಿಯಿಲ್ಲ. ಅಲ್ಲೇನಾದ್ರೂ ಹೋಗಿದ್ದೆ ಆದ್ರೆ ಅಮ್ಮಗೂ ಶಿಕ್ಷೆ ಕೊಟ್ಬಿಡ್ತಾರೆ, ಹೋಗ್ಬೇಡ ಅಂತ ಹೇಳಿದ್ದಾರೆ. ಆದ ಕಾರಣ ನಾನು ಬರಲ್ಲ. ಅಪ್ಪ ಏನಯ್ಯ, ನಮ್ಮಂತ ರುದ್ರಿಗೆ ನೀನು ಈ ಥರ ಹೇಳ್ಬಿಟ್ರೆ ನಾವು ಬಾಳೋದಾದ್ರೆ ಹೇಗಪ್ಪ? ನೀನು ಸಹಾಯ ಮಾಡಪ್ಪ. ಕೇಳ್ಕೊಂಡಾಗ ಈ ಬಾಲಕರಿಗೆ ಕರುಣೆ ಬಂದು ನೋಡಿ, ಅವರ ಕೈಯಲ್ಲಿ ಹಿಡಿದುಕೊಂಡು ಆ ತೋಟದ ಹತ್ತಿರ ಕರ್ಕೊಂಡು ಹೋಗಿದ್ದಾರೆ. ಆ ಬಾಳೆ ತೋಟದ ಹತ್ರ ಹೋಗಿ ಅಲ್ಲಿರ್ತಕ್ಕಂಥ ಸಿಹಿನೀರಿನ ಬಾವಿಯನ್ನು ತೋರಿಸಿದ್ದಾರೆ. ತಾತ ನೋಡಿ, ಇದೇ ಸಿಹಿನೀರಿನ ಬಾವಿ, ನೀವು ನೀರನ್ನು ಕುಡಿದು ನಿಮ್ಮ ದಾಹವನ್ನು ತೀರಿಸ್ಕೊಂಡು ಬನ್ನಿ. ನನ್ನ ಕತ್ತೆಗಳು ಹೋಗ್ತಾವೆ, ನಾನು ಹೋಗ್ತೀನಿ. ಅಪ್ಪ ಸ್ವಲ್ಪ ನಿಧಾನ ಮಾಡಯ್ಯ. ನಾನು ಮೊದಲೇ ಹೇಳಿದ್ದೀನಿ ನಿನಗೆ, ನನಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ನಡೆದಾಡಲು ಕಾಲಿ ಕೈಯಲ್ಲಿ ಶಕ್ತಿ ಇಲ್ಲ. ಆ ನೀರಿನ ಬಳಿಗೆ ನಾನು ಕರ್ಕೊಂಡೋಗಿ ಬಿಡು. ಪಾಪ ಕರ್ಕೊಂಡೋದ, ನೀರಿನ ಬಳಿಗೆ ಬಿಟ್ಟು ಕೈಗೆ ನೀರು ತೋರಿಸ್ತಾ. ಪರಮಾತ್ಮನೇನು ಮಾಡಿದ್ರು, ನೀರು ಕುಡಿಯೋರ ಥರ ನಟನೆ ಮಾಡಿಬಿಟ್ರಂತೆ. ನೀರು ಕುಡಿಯೋರ ಥರ ನಟನೆ ಮಾಡಿ, ಅಪ್ಪ ಬಹಳ ಚೆನ್ನಾಗಿದೆ ಕಣೆ ನೀರು, ಬಹಳ ಸಿಹಿ ನೀರಿನ ತೋರಿಸಿದೆಯಪ್ಪ, ನೀನು ಒಳ್ಳೇದಾಗಲಿ ಎಂಬುದಾಗಿ ಅದೇ ಹುಡುಗನ ಸಹಾಯದಿಂದ ಮೇಲೆ ಬಂದಿದ್ದಾರೆ. ಬಂದುಬಿಟ್ಟು ಸುತ್ತ ನೋಡ್ತಾ ಇದ್ದಾರೆ. ನೋಡಿ, ಮೊದಲೇನಂತ ಹೇಳಿದ್ರು, ಅಪ್ಪ ನನಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ, ನಡೆಯೋಣ ಅಂದ್ರೆ ನನ್ನ ಕಾಲದ ತ್ರಾಣ ಇಲ್ಲ. ನೀರು ಕುಡಿಯೋತಕ್ಕ ಪರಮಾತ್ಮನ ಕೇಳಿದ್ರು. ನೀರು ಕುಡಿದು ನಾಲ್ಕು ಬಂದು ನಿಂತ್ಕೊಂಡು ನೋಡ್ತಾರೆ ಸುತ್ತನು. ಅಯ್ಯ, ಹಸಿವಾದ್ರೂ ಬಹಳವಾಗಿ ಬಾಸ್ತಾ ಇದೆ ಕಣೋ. ತೋಟದಲ್ಲಿ ಬೇರೆ ಯಾರು ಇರೋಂಗೆ ಕಾಣಲ್ಲ. ನೋಡು, ಅಲ್ಲಿ ಆ ರಸಬಾಳ ಕೊನೆಯಲ್ಲಿ ಎರಡು ಬಾಳೆಹಣ್ಣು ಹಣ್ಣಾಗಿದೆ. ಹೋಗು, ಅದನ್ನು ಕಿತ್ಕೊಂಡ ಅಂಬ, ನೀನು ತಿನ್ನು, ನಾನು ತಿಂತೀನಿ, ತದನಂತರ ಹೋಗೋಣ. ಸ್ವಾಮಿ, ಏನು ಮಾತಾಡ್ತಾ ಇದ್ದೀರಾ? ನೀವು ನೋಡಿದ್ರೆ ಬ್ರಾಹ್ಮಣೋತ್ತಮರಂತೆ ಕಾಣ್ತಾ ಇದ್ದೀರಾ, ನನಗೆ ಈ ಥರ ಹೇಳ್ತಾ ಇದ್ದೀರಾ? ನಾನು ಯಾವತ್ತು ಬಾಳೆಹಣ್ಣು ಕದಿಯೋನಲ್ಲ, ಅದು ಸಾಲಕ್ಕೆ ಅವ್ರು ಸರಿ ಇಲ್ಲ. ಅವ್ರೇನ ನೋಡಿ ನಾವು ಬಂದಿರೋದೇ ತಪ್ಪು, ಅಂಥದ್ರೊಳಗಿಂತ ಮಾತು ಹೇಳ್ತಾ ಇದ್ದೀರಲ್ಲ. ಯೋ ಬಾರಯ್ಯ, ನೀನೊಬ್ಬ, ಯಾರೂ ಇಲ್ಲ ತೋಟದಾಗ, ಯಾವನ್ ನೋಡ್ತಾನೆಯ? ಓ ಕಿತ್ಕೊಂಬೋವ್ಯಾ, ಹಸು ಬಹಳವಾಗಿ ಬಾರಿಸ್ತಾ ಇದೆ, ನಾನು ಒಬ್ಬನೇ ತಿನ್ನಲ್ಲಯ್ಯ, ನೀನು ತಿನ್ನು, ನಾನು ತಿಂತೀನಿ. ತಾತ, ನನ್ನ ಜನನಿ ಹೇಳಿದ್ದಾಳೆ, ಕಳ್ಳತನವನ್ನು ಮಾಡಬಾರದು, ಸುಳ್ಳನ್ನು ಹೇಳಬಾರದು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡಬಾರದು. ಈ ರೀತಿಯಾಗಿ ನನಗೆ ಬುದ್ಧಿವಾದವನ್ನು ಹೇಳಿದ್ದಾಳೆ. ಅದು ಕಳ್ಳತನ, ಪರವಸ್ತು. ನೀವು
ಕುಲದಲ್ಲಿ ಬ್ರಾಹ್ಮಣೋತ್ತಮರಂತೆ ಕಾಣ್ತಾ ಇದ್ದೀರಾ. ಆದರೆ ನಮ್ಮಂಥ ಮಕ್ಕಳಿಗೆ ಈ ಥರ ಬುದ್ಧಿ ಹೇಳದ. ಚೇ ಬಿಡಿ, ನೀವೇನನ್ನ ಮಾಡ್ಕೊಳ್ಳಿ, ನನ್ನ ಕತ್ತೆಗಳೆಲ್ಲ ಚದ್ರಿ ಹೋಗ್ಬಿಟ್ಟವೆ, ನಾನು ಹೋಗ್ತೀನಿ ಎಂಬುದಾಗಿ ತಾತನ ಕೈ ಬಿಟ್ಟುಬಿಟ್ಟಿದ್ದು ಹೊರಟೋಗ್ಬಿಟ್ಟಂತೆ. ಯಾವ ಜಗದೊಳಗಿರ್ತಕ್ಕಂಥ ಪರಮಾತ್ಮ ಎತ್ತಿ ಮಾಡ್ತದೆ. ಓಹೋ ಸತ್ಯವ್ರತ, ಬೀಡನಂತೆ ಮೊಳಕೆ ಮೊಳಕೆಯಂತೆ ವೃಕ್ಷ ಎಂಬುದಾಗಿ ನೀನೇ ಅಷ್ಟು ಸತ್ಯವಂತನಾದ ಮೇಲೆ ಇನ್ನು ನಿನ್ನ ರಕ್ತದಿಂದ ಜನಿಸತಕ್ಕಂಥ ಮಗನು ಎಷ್ಟು ಸತ್ಯವಂತನಪ್ಪ. ಹಬ್ಬಬ್ಬ, ಇಂಥ ಎಳೆ ವಯಸ್ಸಿನಲ್ಲೇ ನನ್ನ ಬಾಯಿನ ಮುಚ್ಚಿಸ್ಬಿಟ್ಟಲ್ಲ ಇವನು ಹಬ್ಬ ಎಂಬುದಾಗಿ ಯೋಚನೆ ಮಾಡಿರಂತೆ. ಇರಲಿ, ನಾನೇ ನನ್ನ ಕೈಯಿಂದ 2 ಚುಪ್ಪು ಬಾಳೆಹಣ್ಣುಗಳನ್ನು ಕಿತ್ತು ಹೇಗಾದ್ರೂ ಮಾಡಿ ಆತನ ಕಂಬಳಿಯಲ್ಲಿ ಬಚ್ಚಿಟ್ಟು ಈತನನ್ನಾದರೂ ಸತ್ಯಭ್ರಷ್ಟನಾಗಿ ಮಾಡುವುದೇ ಬಿಡುವುದಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಂಡು ಹೋಗಿ 2 ಚುಪ್ಪು ಬಾಳೆಹಣ್ಣು ಕಿತ್ತು ಬಿಟ್ಟಿರ್ತೀವ್ರಿ. ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಈ ಹುಡುಗ ಏನಾಗಿದೆಯಪ್ಪ ಅಂದ್ರೆ ತನ್ನ ಕಂಬಳಿನ ಕೂತಿದ್ದಾಗ ಬಿಟ್ಬಿಟ್ಟದೆ. ಈ ಕತ್ತೆಗಳು ಚದ್ರಿ ಹೋಗ್ಬಿಟ್ಟವೆ, ಎಲ್ಲ ಒಂದು ಗೂಡ್ಸಕ್ಕೆ ಹೋಗ್ಬಿಟ್ಟದೆ. ಪರಮಾತ್ಮ ಏನು ಮಾಡ್ದ ನೋಡ್ದ, ಓಹೋ ಇದೇ ತಕ್ಕ ಸಮಯ ಎಂಬುದಾಗಿ ಆ 2 ಚುಪ್ಪು ಬಾಳೆಹಣ್ಣುಗಳನ್ನು ಆ ಕಂಬಳಿನಲ್ಲಿ ಮುಚ್ಚಿಟ್ಬಿಟ್ಟು ಪರಮಾತ್ಮನಾದರೂ ಕ್ಷಣಾರ್ಧದಲ್ಲಿ ಅದೃಶ್ಯವಾಗಿದ್ದಾರೆ. ಈ ಕಡೆ ಕತ್ತೆಗಳನ್ನೆಲ್ಲ ಒಂದುಗೂಡಿಸಿ ಬಂತಕ್ಕಂಥ ಒಂದು ಆ ಕಂಬಳಿಯ ಮೇಲೆ ಕುಳಿತುಕೊಂಡ್ಬಿಟ್ಟಿದೆ. ಅದಕ್ಕೇನು ಗೊತ್ತು? ಆಗ ಏನಾಗಿದೆಯಪ್ಪ ಅಂದ್ರೆ, ಯಾವ ಮಹಾನುಭಾವನಾಗಿರ್ತಕ್ಕಂಥ ಕಳಿಂಗ ದೇಶಕ್ಕೆ ಅರಸನಾಗಿರ್ತಕ್ಕಂಥ ಸತ್ಯವ್ರತ ಮಹಾರಾಜನಿಗೆ ಎಚ್ಚರವಾಯ್ತಂತೆ. ಎಚ್ಚರವಾಗಿ ಎದ್ದ ತಕ್ಷಣ ನೋಡ್ತಾರಂತೆ, ಅಯ್ಯೋ ಪರಮಾತ್ಮ, ನಾನು ಇಷ್ಟೊಂದು ಆನಂದ ನಗಲಿನಲ್ಲಿ ಇಷ್ಟೊಂದು ನಿದ್ದೆ ಮಾಡಿಬಿಟ್ಟಲ್ಲಪ್ಪ. ಈ ತೋಟದಲ್ಲಿ ಮೊದಲೇ ಕರಾರು ಪತ್ರ ಬರ್ಕೊಟ್ಟಿದ್ದೀನಿ, ಏನಾದರೂ ಕಳತನವಾದ್ರೆ ನನ್ನ ಕೈ ಕಸ್ಕೊಂಡ್ಬಿಡ್ತಾರೆ. ಇರಿ, ಜಾಗೃತಾಗಿ ತೋಟಲ್ಲ ಒಂದು ರೌಂಡ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟಿದ್ದು ನೋಡ್ಕೊಂಡ್ ಬರ್ತಾ ಇದ್ದಾರಂತೆ. ಬರ್ತಾ 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 ಒಂದು ರಸಬಾಳೆ ಕೊನೆ, ಆ ರಸಬಾಳೆ ಮನೆಯಲ್ಲಿ ಹೆಣ್ಣಾಗಿರ್ತಕ್ಕಂಥ 2 ಚುಪ್ಪು ಬಾಳೆಯನ್ನು ಕಾಣ್ತಾ ಇಲ್ಲ. ಗೋಳಾಡ್ತಾರೆ, ಅಯ್ಯೋ ಪರಮಾತ್ಮ, ಏ ಶನೇಶ್ವರ, ಏನಪ್ಪ ಇದು ನಿನ್ನ ನೀಲಿ? ಈ ರಸಬಾಳೆ ಗೋನೆಯಲ್ಲಿ 2 ಚುಪ್ಪು ಬಾಳೆಹಣ್ಣುಗಳು ಕಾಣ್ತಾ ಇಲ್ವಲ್ಲ. ನಮ್ಮ ತೋಟದಲ್ಲಿ ಏನಾದರೂ ಕಳವಾದ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿಕೊಳ್ಳುವನೆಂದು ಕರಾರು ಪತ್ರ ಬೇರೆ ಬರ್ಕೊಟ್ಬಿಟ್ಟಿದ್ದೀನಿ. ಇನ್ನು ಬಿಡ್ತಾರಲ್ಲ, ಮೊದಲೇ ಬ್ರಾಹ್ಮಣರು, ಅದರಲ್ಲೂ ಕಾಂಟ್ರಿಕ್ಟ್ ಸೆಟ್ರು ಅವರು. ಅಲ್ಲಿ ಯಾರು ಕೇಳೋರು ಇಲ್ವಲ್ಲ ಸ್ವಾಮಿ. ವೆಂಕಟೇಶಣ್ಣ, 2 ಬಾಳೆಹಣ್ಣು ತಗೊಂಡು ಇಲ್ಲಿ ಬಾಟಲ್ ತಗ್ಬಾ. ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ತಗೊಂಬ. ಆಗ ಬಾಳೆಹಣ್ಣುಗಳು ಕಾಣ್ತಾ ಇಲ್ಲ. ಹಂಗೆ ದೃಷ್ಟಿ ನೋಡ್ತಾ ಇದ್ದಾರೆ. ತೋಟದ ಹೊರಗಡೆ ಒಂದು ಮಗು ಕೂತಿದೆ. ಇಲ್ಲಿ ತೋಟದ ಹೊರಬಾಗಿಲಲ್ಲಿ ಯಾರು ಇದ್ದಂತೆ ಕಾಣ್ತಾ ಇದೆ. ಹೋಗಿ ಆತನನ್ನು ವಿಚಾರಿಸಿ ನೋಡೋಣ ಎಂಬುದಾಗಿ ತೋಟದಿಂದ ಹೊರಗಡೆ ಬಂದಿದ್ದಾರೆ. ಬಂದು ಮಗುವನ್ನು ನೋಡ್ತಾ ಇದ್ದಾರೆ. ಬಹಳ ಸುಂದರವಾಗಿದೆ. ರಾಜವಂಶದಲ್ಲಿ ಜನಿಸತಕ್ಕಂಥ ಮಗು. ಚೇರ್ ತೆಗೆದು ರೆಡಿ ಮಾಡ್ಕೊಂಡಿರಿ. ಆಗ ಅಪ್ಪ, ಬಾಲಕ, ಬಹಳ ಮುದ್ದಾಗಿದೆ ಕಣಯ್ಯ, ಏನಪ್ಪ ನಿನ್ನ ಹೆಸರು? ಚತುರ ಸ್ವಾಮಿ. ಆಹಾ, ಚತುರ ಚತುರ, ಬಹಳ ಮುದ್ದಾಗಿದೆ. ಅಪ್ಪ ಚತುರ, ಅದು ಹಂಗಿರ್ಲಿ, ಈ ದಿವಸ ಮಧ್ಯಾಹ್ನ ನಮ್ಮ ತೋಟದ ಒಳಗಡೆ ಯಾರಾದ್ರೂ ಬಂದಿದ್ರ ನೋಡ್ದ ನೀನು? ಇವನು ಸತ್ಯವನ್ನು ಹೇಳಬೇಕು. ಹೌದು ಸ್ವಾಮಿ, ಯಾರ ಓರ್ವ ಬಡ ಬ್ರಾಹ್ಮಣರು ದಾಗದಿಂದ ಬಳಲಿ ಬಂದು ಜಲವನ್ನು ತೋರಿಸುವಂತ ನಾನು ಕೇಳಿದ್ರಪ್ಪ. ನಾನು ನಿಮ್ಮ ತೋಟದಲ್ಲಿ ಸಿನೀರಿನ ಬಾವಿ ಇದೆ, ಕುಡಿದು ಹೋಗಿ ಅಂತ ಹೇಳಿದೆ. ಅವರು ನನಗೆ ಕಣ್ಣುಗಳು ಕಾಣ್ತಾ ಇಲ್ಲ, ಕಿವಿಗಳು ಕೇಳ್ತಾ ಇಲ್ಲ, ನಡೆಯಲು ಕಾಲಿನಲ್ಲಿ ತಾಣವಿಲ್ಲ. ನನ್ನ ಕರೆದುಕೊಂಡು ಹೋಗಿ ತೋರಿಸುವಂದ್ರು. ನಾನು ಕರೆದುಕೊಂಡು ಹೋಗಿ ತೋರಿಸ್ದೆ. ಬ್ರಾಹ್ಮಣೋತ್ತಮರು ನೀರನ್ನು ಕುಡಿದು ಮೇಲೆ ಬಂದು ಬಾಳೆಹಣ್ಣಿನಲ್ಲಿ 2 ಚುಪ್ಪು ಬಾಳೆಹಣ್ಣು ಕಿತ್ಕೊಡು ಅಂತ ಕೇಳಿರು. ನಾನು ಕದಿಯಲ್ಲ ಎಂಬುದಾಗಿ ಹೇಳಿ ನನ್ನ ಕತೆಗಳು ಚದುರಿ ಹೋಗಿ ಒಂದು ಓಡಿ ಹೋಗ್ಬಿಟ್ನಪ್ಪ. ಮುಂದೆ ಏನಾಯ್ತು ನನಗೆ ಗೊತ್ತಿಲ್ಲ. ನೋಡಿ, ಆಗ ಯಾವ ಸತ್ಯವ್ರತ ಮಹಾರಾಜ ಗೊರವನೆಂಬ ನಾಮಾಂಕಿತವನ್ನು ಪಡೆದಿರ್ತಕ್ಕಂಥವನಿಗೆ ಅನುಮಾನ ಬಂದಂತೆ, ಈ ಹುಡುಗ ಏನಾದರೂ ಸುಳ್ಳು ಹೇಳ್ಬೋದಾ? ತೋಟಕ್ಕೆ ಹೋಗಿದೆ ಅಂತಾನೆ
ಟೈಮ್ ಆಯ್ತಲ್ಲ, 5 ಗಂಟೆ ಆಯ್ತು. ತೋಟಕ್ಕೆ ಹೋಗಿದ್ದೆ ಅಂತಾನೆ, ಕಳ್ತನ ಮಾಡಿಲ್ಲ ಅಂತಾನೆ. ಅನುಮಾನ ಬಂದು ಬಿಗ್ಗಿಯಾಗ ಕೈ ಹಿಡ್ಕೊಂಡ್ಬಿಡ್ತಾನೆ. ಲೋ ಹುಡುಗ, ನಿಜವನ್ನು ಹೇಳು, ಇಲ್ಲ ಹೋದ್ರೆ ಭಯಂಕರವಾದ ಸಿಕ್ಕಿ ಗುರಿ ಮಾಡಬೇಕಾಗತ್ತೆ. ಹೇಳು ಅಂತ ಹಿಂಸೆ ಮಾಡ್ತಾ ಇರ್ತಾರೆ. ಎಷ್ಟು ವಿಧವಾಗಿ ಹೇಳ್ತಾನೆ ಇವನು, ಎಷ್ಟು ವಿಧವಾಗಿ ಹೇಳ್ತಾನೆ, ಹೇಳಿದ್ರೆ ಕೇಳಲ್ಲ. ಹಾಗಾದ್ರೆ ನೀನು ಕಳ್ತನ ಮಾಡಿಲ್ವನಿಯ? ಇಲ್ಲ ಸರ್. ಇಲ್ಲಿರೋ ಕಂಬಳಿ ಯಾರ್ದು? ನಂದೇ ಸರ್. ತೆಗಿಯೋದು ನೋಡೋಣ. ಹೋಗಿ ಹುಡುಗ ಕಂಬಳಿ ಇರ್ತದೆ, ತಪ್ಪನೆ ಬೀಳ್ತದೆ ಅರ್ಚು ಬಾಳೆ. ಆಗ ಹೋಗಿ ಕೈ ಹಿಡ್ಕೊಂಡ್ಬಿಡ್ತಾನೆ. ಯಾವ ಮದಾನ್ನ ದುರುಳ, ಇಂತಹ ಚಿಕ್ಕ ವಯಸ್ಸಿನಲ್ಲೇ ಸುಳ್ಳು ಕಳ್ಳತನ ಮಾಡಿದರೆ ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಈ ಲೋಕವನ್ನೇ ಹಾಳು ಮಾಡಿಬಿಡ್ತೀಯ. ಚೋರ, ನಾನು ನನ್ನ ದನಿಗೆ ಏನೆಂಬುದಾಗಿ ಕರಾರು ಪತ್ರವನ್ನು ಬರೆದುಕೊಟ್ಟಿದ್ದೇನೆ ಅಂದರೆ, ನಿಮ್ಮ ತೋಟದಲ್ಲಿ ಏನಾದರೂ ಕಳವಾದರೆ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿಕೊಡುವೆನೆಂದು ಕರಾರು ಪತ್ರವನ್ನು ಬರ್ಕೊಂಡಿದ್ದೀನಿ. ಈಗ ನೀನು ತಸ್ಕರನಾದ ಕಾರಣ ಬಾ, ನಿನ್ನ ಕರಗಳನ್ನೇ ಕತ್ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಹುಡುಗ ಕೇಳ್ತಾ ಇದೆ, ಕಾಲಿಗೆ ಬೀಳ್ತದೆ, ಅದು ಬೀಳ್ತದೆ. ಶಿವನ ಪಾದ ಸಾಕ್ಷಿಯಾಗಿ ಇದು ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಕಳತವನ್ನು ಮಾಡಿಲ್ಲ. ನನ್ನನ್ನು ನಂಬಿ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬಾರೋ ಹೇಳ, ನಿನ್ನ ಬುದ್ಧಿ ಏನೆಂದು ನನಗೆ ಗೊತ್ತಾಯ್ತು. ಬಾಳೆ ಹಾಕಿತ್ತು ಕಂಬಳಿಲಿ ಬಚ್ಚಿ ನನಗೆ ಸುಳ್ಳು ಹೇಳ್ತಾ ಇದ್ದೆ. ಬಾ ಎಂಬುದಾಗಿ ದರ 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 ಹೇಳ್ಕೊಂಡು ಹೋಗ್ಬಿಡ್ತಾನೆ. ಎಳ್ಕೊಂಡೋಗಿದ್ದಾನ ತೋಟದಲ್ಲಿ ಒಂದು ತುಂಡಿನ ಮೇಲೆ ಆ ಹುಡುಗನ ಕೈಯ ನಿನ್ನ ಕರಗಳನ್ನು ಚಾಚು. ಹುಡುಗ ಮಾತ್ರ ಭಯ ಭಯನೇ ಕರಗ ನಡಗುತ್ತ ಭಯಭೀತನಾಗಿ ಕೈಯನ್ನು ಚಾಚಿ ತನ್ನ ಕೈಯಲ್ಲಿರ್ತಕ್ಕಂಥ ಮಚ್ಚಿನಿಂದ ಆ ಹುಡುಗನ ಕರಗಳನ್ನು ಹೊಂದಿದೆ. ಗೋವಿಂದ ಮಗನೇ ನೋಡಿ, ಕರಗಳನ್ನು ಕತ್ತಿಸಿಬಿಟ್ಟಿದ್ದಾರೆ. ಯಾವ ಹುಡುಗನಾದರೂ ಕರಗಳ ಬಾತಿಯನ್ನು ತೆಗೆಸಲಾರದೆ ಗೋಳಾಡುತ್ತಾ ಚೀರಾಡುತ್ತಾ ಅಮ್ಮ ಅಮ್ಮ ಅಮ್ಮ, ನಾನು ನಿನ್ನ ಸಾಕ್ಷಿಯಾಗಿ ಕಳ್ಳತನ ಮಾಡಿಲ್ಲ ತಾಯಿ. ನೀ ನನ್ನ ಕರಗಳಿಲ್ಲವೆಂದು ನೀನೇನಾದರೂ ನೋಡಿದರೆ ನೀನು ಜೀವಿಸಿರಲಾರೆ, ನಾನು ನಿನಗೆ ಮಕ್ಕವನ್ನು ತೋರಿಸಲಾರೆ ಎಂಬುದಾಗಿ ಆ ರಕ್ತವನ್ನು ಸುರಿಸಿಕೊಂಡು ದಾರಿ ಉದ್ದಕ್ಕೂ ಓಡುತ್ತಾ ಇದೆ. ಓಡಿ 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 ರಕ್ತವೆಲ್ಲವೂ ಸುರಿದು ಹೋಗಿದೆ. ಒಂದು ಮುದುಕದ ಮರದ ಪದರು, ಆ ಪದರಲ್ಲಿ ಮೂರ್ಛಿತನಾಗಿ ಬಿದ್ದೋಗಿದೆ ಮಗ. ಯಾರು ಯಾವ ಸತ್ಕೃತ ಮಹಾರಾಜನಾದರೂ ನೋಡಿ, ಒಂದು ಹೊತ್ತಿನ ಬೆಳಕಿನಿಂದ ಆ ಹುಡುಗನ ಕರಗಳನ್ನು ನೋಡಿದರು ನೋಡಿ. ಆ ಕರಗಳೆಲ್ಲಾದರೂ ಶಂಕು ಚಕ್ರ ತ್ರಿಶೂಲಾದ ರೇಖೆಗಳು ಕಂಗೊಳಿಸ್ತಾವಂತೆ. ಅದನ್ನು ನೋಡಿದ ತಕ್ಷಣ ಸತ್ಯರಥ ಮಹಾರಾಜರ ಎದೆಗೆ ಸ್ಥೂಲವನ್ನು ಹಿಡಿದಂತಾಗುತ್ತಂತೆ. ಆಹ್, ಈ ಹುಡುಗ ಯಾರೋ, ಯಾವ ರಾಜನ ಮಗನೋ? ಇವನ ಕೈನಲ್ಲಿ ಇರ್ತಕ್ಕಂಥ ತ್ರಿಶೂಲಾದಿ ರೇಖೆಗಳನ್ನು ನೋಡುತ್ತಿದ್ದರೆ
ಮುಂದೆ ಯಾವ ರಾಜ್ಯಕ್ಕೆ ಅರಸನಾಗ್ತಿದ್ನು? ನಾನಿಂತ ಕಡಿಕ ಕೆಲಸವನ್ನು ಮಾಡಿಬಿಟ್ನಲ್ಲ. ಅವರ ಎತ್ತ ತಂದೆ ತಾಯಿಗಳು ಇದನ್ನು ನೋಡಿದರೆ ಎಷ್ಟು ಶಪಿಸ್ತಾರೋ, ದುಃಖ ಪಡ್ತಾರೋ, ನನ್ನನ್ನು ಎಷ್ಟು ಶಪಿಸ್ತಾರೋ ಎಂಬುದಾಗಿ ನೋಡಿ ಆ ಕರಗಳನ್ನು ಮುಂದಿಟ್ಕೊಂಡು ನೋಡ್ಕೊಂಡು ಯಾವ ರೀತಿ ಗೋಳಾಡ್ತಿದ್ದಾನೆ ಅಂದ್ರೆ, ಕರಗಳ ಬಾಧೆಯಂ ಸಹಿಸಲಾರದೆ ಈ ಕಡೆ ಏನಾಗಿದೆಯಪ್ಪ ಅಂದ್ರೆ, ಯಾವ ತನ್ನ ತಾಯಿಯಾಗಿರ್ತಕ್ಕಂಥ ಯಾವ ಕಸ್ಮಲಿ ಹೆಸರಿಂದ ಕೂಡಿರ್ತಕ್ಕಂಥ ಚಂದ್ರಹಾಸ ದೇವಿ ಆದ್ರೂ ದಿನನಿತ್ಯ ಒಂದು ಮುದುಕಿ ಅನ್ನವನ್ನು ತನ್ನ ಸೆರಗಿನಲ್ಲಿ ಕಟ್ಕೊಂಡು ಹೋಗಿ ತನ್ನ ಮಗಳು ಆ ದಿವಸ ಸದಾ ಸೆರಗಿನಲ್ಲಿ ಅನ್ನವನ್ನು ಕಟ್ಕೊಂಡಿದ್ದಾಳೆ. ಮಗುವನ್ನು ನೋಡಬೇಕು, ಹೊರಗಡೆ ಬಾಗಿಲಿಗೆ ಬಂದಿದ್ದಾಳೆ. ಈ ಕಡೆ ಯಾವ ಮಡಿವಾಳರ ತಿಮ್ಮ ಸಟ್ಟೆ ಏನಾದ್ರೂ ಹೋಗಿ, ಏ ದಾಸಿ, ಎಲ್ಲಮ್ಮ ನಿನ್ನ ಮಗ, ಅಣ್ಣ ಅಪ್ಪ ಏನಾಯ್ತು, ನನ್ನ ಕಣ್ಣಿಗೆ ಏನಾಯ್ತು ಗೋಳಾಡ್ತಾ ಇದ್ದಾಳೆ. ಏ ದಾಸಿ, ಕಟ್ಟೆ ಮೇಸಕ್ಕಂತ ರಾಮ ಸಹೋದರಿ ತೋಟದ ಭಾಗದಲ್ಲಿ ಇದ್ದವನು, ಕಟ್ಟೆಗಳೆಲ್ಲ ಚಂದ್ರಿ ದಿಕ್ಕಾಪಾಲಾಗಿವೆ, ಇವನು ಅಡ್ರೆಸ್ ಇಲ್ಲ, ಎಲ್ಲಿ ಹುಡುಕಿದ್ರು ಇಲ್ಲ. ಕೊನೆಗೆ ಒಂದು ಮಾತನ್ನು ಬಿಡ್ತಾನೆ. ಏನಪ್ಪ ಮಾತಂತಾನೆ ಅಂದ್ರೆ, ಏ ದಾಸಿ, ನೀನು ಸರಿಯಾದ ಬುದ್ಧಿ ಕಲಿಸಿದಿ. ಮೊದಲೇ ಗಂಡಿಲ್ದವನು ಇಲ್ದೋಳು ಇವರು, ನಿನ್ನ ಕೈಲಿ ಬೆಳೆದಂತ ಮಗ ಇನ್ನೆಂತನು ಎಂತ ಬುದ್ಧಿ ಕಲ್ತವನಿ, ಮೊದಲೇ ಗಂಡಿಲ್ದ ಮುಂಡೆ ನೀನು. ಆ ಮಾತನ್ನು ಕೇಳಿ ಯಾವ ಚಂದ್ರಾಜಿ ದೇವಿ ಆದರೂ ಮನಸ್ಸಿನಲ್ಲಿ ದುಃಖ ಪಟ್ಕೊಂಡು ಏನು ಮಾತಾಡಕ್ಕೆ ವಿಧಿ ಇಲ್ಲ. ಅಣ್ಣ ಅಪ್ಪಾಜಿ ಹಂಗೆಲ್ಲ ಹೇಳ್ಬೇಡಿ, ನನ್ನ ಕುಮಾರ ಅಂತವನಲ್ಲ, ಅವನು ಎಲ್ಲಿದ್ದಾನೆ ನೋಡಿ ಹುಡುಕಿಕೊಂಡು ಕರ್ಕೊಂಡ್ಬರ್ತೀನಿ ನಾನು, ಹಂಗೆಲ್ಲ ಮಾತಾಡ್ಬೇಡಣ್ಣ, ಇದೋ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಎಂಬುದಾಗಿ ಹೇಳಿ ಆ ಮಗನನ್ನು ಹುಡ್ಕೊಂಡು ಬರ್ತಾ ಇದ್ದಾಳೆ. ಮಗನನ್ನು ಹುಡುಕೊಂಡು ಈ ರಾಮಶಾಸ್ತ್ರಿ ತೋಟದ ಬಾಗಿಲಿಗೆ ಬಂದ್ಬಿಟ್ಲು. ಯಾವ ಸತ್ಯತ ಮಹಾರಾಜನಾದ್ರೂ ಆ ಮಗುವಿನ ಕರಗಳನ್ನು ನೋಡ್ತಾ ಗೋಳಾಡ್ತಾ ಇದ್ದಾರೆ. ಈ ಮಹಾ ಸಾಧು ಶಿರೋಮಣಿ ಆಗಿರ್ತಕ್ಕಂಥ ಚಂದ್ರಹಾಸಿ ದೇವಿ ಆ ತೋಟದ ಹೊರಬಾಗಿಲು ನಿಂತ್ಕೊಂಡು ಕೇಳ್ತಾ ಇದ್ದಾಳೆ, ಅಣ್ಣ ಅಣ್ಣ, ಯಾರಪ್ಪ ಹೊರಗಡೆ? ನನ್ನ ಮಗನಾದ ಚತುರ್ವೇನಾದ್ರೂ ಇಲ್ಲಿ ಬಂದಿದ್ನೇನಪ್ಪ. ಇವನಿಗೆ ದುಃಖ ಹತ್ಕೊಂಡ್ಬಿಡ್ತಂತೆ. ಯಾರ ತೋಟದ ಹೊರಬಾಗಿಲು ನಿಂತ್ಕೊಂಡು ರೋಗಿನೀರು ಮಾಡ್ತಾ ಇದ್ದಾಳಲ್ಲ, ಯಾರಿರ್ಬೋದು, ಇರಲಿ ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡ್ತೀನಿ ಅಂತೇಳಿ ಬರಂತ ತೋಟದ ಬಾಗಿಲಿಗೆ ಬಂದ. ಈ ಅಮ್ಮನ ನೋಡ್ಬಿಟ್ಟು, ಅಮ್ಮ ನೀನು ಯಾರ ತಾಯಿ, ಇಂತಹ ನಿಸಾತಿ ವೇಳೆಯಲ್ಲಿ ನೀನು ಓರ್ವಳೆ ಬರಲು ಕಾರಣವಾದ್ರೆ ಏನು? ಅದು ಅಲ್ಲದೆ ಈ ರೀತಿಯಾಗಿ ರೋದನೆ ಮಾಡ್ತಾ ಇದ್ದಿಲ್ಲ ಏನು? ಅಪ್ಪ ಅಣ್ಣ, ನನ್ನ ಮಗ ಆ ಮಣಿವಾದ ತಿಮ್ಮಯ್ಯ ಶೆಟ್ಟರ ಮನೆಯಲ್ಲಿ ಕತ್ತೆ ಮೇಯಿಸ್ಕೊಂಡಿದ್ದ. ಇಂದಿನ ದಿವಸ ಈ ರಾಮಶಾಸ್ತ್ರಿ ತೋಟದ ಬಾಗಿಲಿನಿದ್ದಪ್ಪ, ದಿನನಿತ್ಯವೂ ನಾನು ಅದಕ್ಕೆ ಅನ್ನವನ್ನು ಕೊಡ್ತೀನಿ. ಈ ದಿವಸ ತಂದಿದ್ದೀನಿ, ಆದರೆ ನನ್ನ ಮಗನಿಲ್ಲ, ಎಲ್ಲಿಯೋ ಹೋಗ್ಬಿಟ್ಟಿದ್ದಾನೆ. ಏನಾದ? ನೀವೇನಾದ್ರೂ ನೋಡಿದ್ರೆ ತಿಳಿಸಪ್ಪ, ನಿನಗೆ ಪುಣ್ಯ ಬರಲಿ. ಏನಂತ ಹೇಳ್ತಾನೆ, ನಿನ್ನ ಮಗನ ಕೈ ಕಕ್ಸ್ಬಿಟ್ಟೆ ಅಂತ ಹೇಳ್ತಾನ. ಬಹಳ ದುಃಖ ಪಟ್ಟು ಹೇಳ್ತಾನೆ, ಅಮ್ಮ ನಾನು ನಿನ್ನ ಮಗನ ವೃತ್ತಾಂತವನ್ನು ಹೇಳ್ತೀನಮ್ಮ, ನನ್ನ ಕ್ಷಮಿಸ್ತೇ ತಾಯಿ. ಯಾಕಪ್ಪ ಏನಾಯ್ತಣ್ಣ? ಜಾಗೃತಿಯಾಗಿರು, ಕರಳು ಬಾಧೆ.
ತಡ್ಕೊಳಕ್ಕಾಗ್ತಾ ಇಲ್ಲ. ಏನಾಯ್ತು ಎಟ್ಟಾಯ್ತು ಒಂದು ಚಿಂತೆ. ಗಾಬರಿಯಿಂದ ಕೇಳ್ತಾ ಇದ್ದಾಳೆ, ಏನಿಲ್ಲ ಕಣಮ್ಮ, ಈ ದಿವಸ ನಮ್ಮ ತೋಟದ ಒಳಗಡೆ ಬಂದು ನಮ್ಮ ತೋಟದಲ್ಲಿ ರಸಬಾಳೆ ಕೊನೆಯಲ್ಲಿ 2 ಬಾಳೆಹಣ್ಣುಗಳು ಕದ್ದುಬಿಟ್ಟು ತನ್ನ ಕಂಬಳಿನಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದ. ನಾನು ಎಷ್ಟು ವಿಧವಾಗಿ ಕೇಳಿದ್ರು ನಾನು ಕದಿಯಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದ. ನಾನು ಕಂಬಳಿಯನ್ನು ತೆಗೆದು ನೋಡಿದ ತಾಯಿ, ಅದರಲ್ಲಿ 2 ಬಾಳೆಹಣ್ಣುಗಳಿದ್ದು. ನಾನಾದರೂ ನಮ್ಮ ತೋಟದಲ್ಲಿ ಏನಾದರೂ ಕಳವಾದರೆ ನನ್ನ 2 ಹಸ್ತಗಳನ್ನು ಕತ್ತರಿಸಿಕೊಡುವನೆಂದು ಕರಾರು ಪತ್ರವನ್ನು ಬರೆದುಕೊಟ್ಟಿದ್ದೇನೆ. ಆದ್ದರಿಂದ ಆ ಬಾಲಕರು ಎಷ್ಟು ವಿಧವಾಗಿ ನಾನು ಕದಿಯಲಿಲ್ಲ ಎಂದು ಹೇಳಿದರು. ನಾನು ಇಂದು ಮುಂದೆ ನೋಡದೆ ಆ ಬಾಲಕನು ದರ ಎಳೆತೆಂದು ಆತನ 2 ಕರಗಳನ್ನು ಕತ್ತರಿಸಿ ಬಿಟ್ಟು ನಮ್ಮ ನನ್ನ ಅಪರಾಧವನ್ನು ಕ್ಷಮಿಸಿಕೊಳ್ಳಲಾಗಿ. ಅಯ್ಯೋ